ಮತ್ತು ಅಶೋಕ್ ಕುಮಾರ್ ರೈ ಅವರಿಗೆ, ಪುತ್ತೂರಿನ ಮತ್ತು ಅಶೋಕ್ ಕುಮಾರ್ ರೈ ಅವರಿಗೆ, ಪುತ್ತೂರಿನ ಮತ್ತು ಅಶೋಕ್ ಕುಮಾರ್ ರೈ ಅವರಿಗೆ. ಪುತ್ತೂರಿನ ಅಭಿವೃದ್ಧಿಗಳು ಆಗ್ತಾ ಇದೆ, ನಿಮಗೆಲ್ಲ ಗೊತ್ತಿದೆ. ಮೆಡಿಕಲ್ ಕಾಲೇಜ್ ಇರ್ಬೋದು, RTO ಟ್ರ್ಯಾಕ್ ಇರ್ಬೋದು. ಅಶೋಕ್ ರೈಕ್ಲ ಅಂಚಿನ ಜನಕ್ಕೂ ನನ್ನ ಬರೋಡು ಅಂಚಿನ ಜನ ನನ್ನ ಬರೆಯರ್ಲಿಜ್ಜಿ ಅಶೋಕ್ ರೈಕ್ಲೆ ಇಲ್ಲಿ ತುಂಬು ಮಲಮಲ್ಲ ಪಿಲಿಕ್ಕುಳು ಬರೀತೀರು ದಾಳ ಮಲ್ತಿಜ್ಜಿ. ಓಟು ಕೇಳಿಕೊಂಡು ಬಂದ ಬಿಜೆಪಿ ಇರ್ಬೋದು, ಯಾವುದೇ ಪಕ್ಷ ಇರ್ಬೋದು, ಇನ್ನೊಬ್ಬರ ಮುಖವಾಡನ್ನು ಇಟ್ಕೊಂಡು ನೀವು ಮೋದಿಗೆ ಓಟ್ ಹಾಕಿ ಮೋದಿಗೆ ಯಾವಾಗ ಓಟ್ ಹಾಕಬೇಕು, ಯಾರಿಗೆ ಹಾಕಬೇಕು ನಮಗೆ ಗೊತ್ತುಂಟು. ಬಟ್ ಪುತ್ತೂರಿನ ವಿಷಯಕ್ಕೆ ಎಸ್ಪೆಷಲಿ ಬಂದಾಗ ಯಾವ ವ್ಯಕ್ತಿ ಕೆಲಸ ಮಾಡ್ತಾರೆ ಆ ಕೆಲಸ ಮಾಡಿದ ವ್ಯಕ್ತಿಗೆ ಹಾಕುದು, ಅದು ಯಾರು ಚೇಂಜ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ವಾಯ್ಸ್ ಆಫ್ ಪುತ್ತೂರು ನೋಡುತ್ತಿರುವ ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ವೀಕ್ಷಕರೇ, ಪುತ್ತೂರಿನ ಶಾಸಕರಾದ ಅಶೋಕ್ ಕುಮಾರ್ ರೈ ಅವರ ಶಾಸಕರ ಅಭಿವೃದ್ಧಿ ನಿಧಿ ಅಡಿಯಲ್ಲಿ ಇವತ್ತು ನಮ್ಮ ಬನ್ನೂರು ಗ್ರಾಮದಲ್ಲಿ ಹಲವು ಕಾಮಗಾರಿಗಳು ಉದ್ಘಾಟನೆ ಆಗ್ತಿದೆ ಮತ್ತು ಕೆಲವೊಂದು ಕಾಮಗಾರಿಗಳಿಗೆ ಶಿಲಾನ್ಯಾಸ ಕೂಡ ಮಾಡ್ತಾ ಇದ್ದಾರೆ. ಇವತ್ತಿನ ವಿಡಿಯೋದಲ್ಲಿ ಒಂದು ಕಾರ್ಯಕ್ರಮಗಳು ಯಾವ ಥರ ಇರುತ್ತೆ ಮತ್ತು ಅಶೋಕ್ ಕುಮಾರ್ ಇವರು ಕಾರ್ಯಕ್ರಮದಲ್ಲಿ ಏನು ಹೇಳ್ತಾರೆ ಅನ್ನೋದನ್ನು ನೋಡ್ಕೊಂಡು ಬರೋಣ. ಪುತ್ತೂರು ನಗರಸಭಾ ವ್ಯಾಪ್ತಿಯ ಬನ್ನೂರಿನಲ್ಲಿ ಇವತ್ತು ಸುಮಾರು 14 ಕಾಮಗಾರಿಗಳಿಗೆ ಇವತ್ತು ಶಿಲಾನ್ಯಾಸವನ್ನು ಮಾಡ್ತಾ ಇದ್ದೇವೆ. ಸುಮಾರು 90 ಲಕ್ಷ ರೂಪಾಯಿಯಲ್ಲಿ ಈ ಕಾಮಗಾರಿಗಳನ್ನು ಮಾಡ್ತಾ ಇದ್ದೇವೆ. ಒಟ್ಟು ನಗರಸಭೆಗೆ ಈ 3 ವರ್ಷದಲ್ಲಿ 158 ಕೋಟಿ ರೂಪಾಯಿಗಳ ಅನುದಾನವನ್ನು ಈಗಲೇ ಮಂಜೂರು ಮಾಡಿದೆ. ಇವತ್ತು ಬನ್ನೂರು ವ್ಯಾಪ್ತಿಯ RTO ಬಳಿ ವಾರ್ಡಿಗೆ ಸುಮಾರು 5 ಲಕ್ಷ ರೂಪಾಯಿ. ಕಾಂಗ್ರೆಸ್ BJP ಅಂತ ಯಾವತ್ತೂ ನೋಡಬೇಡಿ, ಕಾಂಗ್ರೆಸ್ನವರ ಕೆಲಸ ಮಾಡಿ, BJPಯವರ ಕೆಲಸವನ್ನು ಮಾಡಿ. ಮುಂಬರುವ ಚುನಾವಣೆಯಲ್ಲಿ ನಾವು ಎಲ್ಲರ ವಿಶ್ವಾಸವನ್ನು ತಗೊಳ್ಳುವಂತಹ ಕೆಲಸವನ್ನು ಮಾಡಬೇಕು. ಯಾರಿಗೆ ನಿವೇಶನ ಇಲ್ಲ ಅವರಿಗೆ ನಿವೇಶನ 3 ಸೆಂಟ್ ಬಾಡಿಗೆ ಮನೆಯಲ್ಲಿದ್ದಾರೆ, ಅವರಿಗೆ 3 ಸೆಂಟ್ ಜಾಗವನ್ನು ಕೊಡುವಂತಹ ಕೆಲಸವನ್ನು ಮಾಡ್ತೇವೆ. ನಮ್ಮ ಆಸೆ ಏನಿದೆ, ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ಇಲ್ಲಿ ಯಾರು ಮತದಾರರಿದ್ದಾರೆ, ವೋಟರ್ ID ಯಾರ ಹತ್ರ ಇದೆ, ಯಾರ ಹತ್ರ ರೇಷನ್ ಕಾರ್ಡ್ ಇದ್ದಾರೆ, ಅವರು ಬಾಡಿಗೆ ಮನೆಯಲ್ಲಿ ಇರಬಾರ್ದು. ಅದಕ್ಕೆ 3 ಸೆಂಟ್ ಜಾಗವನ್ನು ಈವಾಗಲೇ ನಾವು 300 ಎಕರೆ ಜಾಗವನ್ನು ನಿಗದಿ ಮಾಡಿದ್ದೇವೆ. ಅವರಿಗೆ 3 ಸೆಂಟ್ ಜಾಗವನ್ನು ಕೊಡ್ತೇವೆ. ಮನೆ ಕಟ್ಟಲಿಕ್ಕೆ 2 ಲಕ್ಷ ರೂಪಾಯಿಯನ್ನು ಕೂಡ ಕೊಡುವಂತಹ ಕೆಲಸವನ್ನು ಮಾಡ್ತೇವೆ. ಯಾರು ಕೂಡ ಮನೆ ಇಲ್ಲದೆ ಇರಬಾರ್ದು, ನಿವೇಶನ ಇಲ್ಲದೆ ಇರಬಾರ್ದು, ಕರೆಂಟ್ ಇಲ್ಲದೆ ಇರಬಾರ್ದು, ಅದು ನಮ್ಮ ಧ್ಯೇಯ. ನೀವು ಕೂಡ ನಿಮ್ಮ ಪಕ್ಕದವರು, ಸಂಬಂಧದವರು, ಕಾಂಗ್ರೆಸ್ BJP ಅಂತ ನೋಡುವುದಲ್ಲ, ಎಲ್ರಿಗೂ ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ಮುಂಬರುವ ಚುನಾವಣೆಯಲ್ಲಿ ಎಲ್ಲರೂ ಕೂಡ ಅಭಿವೃದ್ಧಿ ಪರವಾಗಿ ಮತವನ್ನು ಹಾಕುವಂತಹ ಕೆಲಸವನ್ನು ಮಾಡಬೇಕು. ಇಷ್ಟವರೆಗೆ ಏನಾಗ್ತಿತ್ತು, ಧರ್ಮದ ಪರವಾಗಿ ಚುನಾವಣೆಗಳು ನಡೀತಾ ಇತ್ತು. ಧರ್ಮ ಬೇಕು, ಅವರವರ ಧರ್ಮ ಅವರವರಿಗೆ ಬೇಕು, ಅದು ಖಂಡಿತ, ಅದು ನಂಬಿಕೆ, ಅದು ನಮಗೆ ಬೇಕೇ ಬೇಕು. ಆದರೆ ಚುನಾವಣೆಗಳು ಯಾವಾಗಲೂ ಅಭಿವೃದ್ಧಿ ಪರವಾಗಿ ನಡೆಯುವಂಥ ಕೆಲಸಗಳು ಆಗಬೇಕು. ನಾವೆಲ್ಲರಿಗೆ ನಮ್ಮ ಕಾರ್ಯಕರ್ತರು ತಳಮಟ್ಟದಲ್ಲಿ ಹೋಗಿ ಸೇವೆಯನ್ನು ಮಾಡುವ ಮುಖಾಂತರ ಭಾಷಣ ಕೊಟ್ಟು ಯಾರು ಓಟ್ ಹಾಕುವುದಿಲ್ಲ. ಬಂಧುಗಳೇ ತಿಳ್ಕೊಳ್ಳಿ, ನಾವು ಹೋಗಿನ ಅಶೋಕ್ ರೈ ಅಲ್ಲ, ಈ ರಾಜ್ಯದ ಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಹೋಗಿ ಎಲ್ಲ ಮನೆ ಮನೆಗೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ನಾವು ಕಾರ್ಯಕರ್ತರು ಸರಿಯಾಗಿ ಕೆಲಸ ಮಾಡುವಂತಹ ಕೆಲಸಗಳನ್ನು ಮಾಡಬೇಕು. ಅಭಿವೃದ್ಧಿ ಪರವಾಗಿ ನಾವು ಕೆಲಸವನ್ನು ಮಾಡ್ತೇವೆ, ಆದ್ರೆ ಅದನ್ನು ಮುಟ್ಟಿಸುವಂತ ಕೆಲಸವನ್ನು ಯಾರು ಮಾಡಬೇಕು, ನಾವು ಕಾರ್ಯಕರ್ತರು ಮಾಡಬೇಕು. ಪುತ್ತೂರು ನಗರಸಭಾ ವ್ಯಾಪ್ತಿಯ ಸಂಜೀವ ಪೂಜಾರಿ ಅವರ ಮನೆಯಿಂದ ಮೋಹನ್ ಪೂಜಾರಿ ಅವರ ಮನೆಗೆ ಹೋಗುವಂತ ಸಂಪರ್ಕ ರಸ್ತೆಗೆ ಸುಮಾರು 10 ಲಕ್ಷ ರೂಪಾಯಿಯಲ್ಲಿ ಇವತ್ತು ಶಿಲಾನ್ಯಾಸವನ್ನು ಮಾಡ್ತಾ ಇದ್ದೇವೆ. ನನಗೆ ಒಬ್ಬನಿಗೆ ಮೆಡಿಕಲ್ ಕಾಲೇಜ್ ಅಲ್ಲ, ನಮಗೆಲ್ಲರೂ ಬೇಕು. ಬಡವರಿಗೆ ದುಡ್ಡಿದ್ದವನು ದೊಡ್ಡ ದೊಡ್ಡ ಆಸ್ಪತ್ರೆಯಲ್ಲಿ ಹೋಗಿ ಮಲಗ್ತಾನೆ, ಬಡವರಿಗೆ ಏನು ಇರುವುದಿಲ್ಲ. ನೀವು ನೋಡಿದಿರ ಸರ್ಕಾರಿ ಆಸ್ಪತ್ರೆ, ಅಲ್ಲಿ ದಾರಿಯಲ್ಲಿ ಬೆಡ್ ಹಾಕುವಂತ ಪರಿಸ್ಥಿತಿ ಇದೆ. ಅದಕ್ಕೆ ಎಷ್ಟೋ ಜನ ಡೋಂಗಿ ಮಾಡಿ, ಇಲ್ಲಿ ದೊಡ್ಡ ದೊಡ್ಡ ಮಂತ್ರಿಗಳು ಇಲ್ಲೆಲ್ಲ ಆಗಿದ್ದಾರೆ, ದೊಡ್ಡ ದೊಡ್ಡ ರಾಜಕೀಯ ಪಕ್ಷದವರು ಇಲ್ಲಿ ಗೆದ್ದು ಹೋಗಿದ್ದಾರೆ. ಇವತ್ತಿನವರೆಗೆ ಒಂದು ಮೆಡಿಕಲ್ ಕಾಲೇಜ್ ತರಲಿಕ್ಕಾಗಿ ನಾವು ಏನೆಲ್ಲ ಅಭಿವೃದ್ಧಿ ಆಗಬೇಕು ಅದನ್ನು ಮಾಡುವಂತಹ ಕೆಲಸವನ್ನು ಮಾಡ್ತೇವೆ. ಸೇರಿ ಮುಂದಿನ ಚುನಾವಣೆಯಲ್ಲಿ ಕೂಡ ನಾವು ಕಾಂಗ್ರೆಸ್ ಇಲ್ಲಿ ವಿನ್ ಆಗಬೇಕು, ಅಶೋಕ್ ರೈಗೆ ಮತ ಕೊಡಬೇಕು ಅಂತ ನಿಮ್ಮ ಹತ್ರ ವಿನಂತಿ ಮಾಡಿಕೊಂಡು ಈ 10 ಲಕ್ಷ ರೂಪಾಯಿಯ ಈ ಕಾಮಗಾರಿಯನ್ನು ಸಂತೋಷದಿಂದ ಶಿಲಾನ್ಯಾಸ ಮಾಡಿ ಮುಂದಿನ 2-3 ತಿಂಗಳಲ್ಲಿ ಇದನ್ನು ಲೋಕಾರ್ಪಣೆ ಮಾಡುವಂತಹ ಕೆಲಸವನ್ನು ಮಾಡ್ತೇವೆ. ಆಮೇಲೆ ಒಂದು ರೋಡ್ ಮಂತ್ ಕೊರಿಯರ್ ಅಂಚ 10 ಲಕ್ಷ ರೂಪಾಯಿ ಒಂದು ಅನುದಾನವನ್ನು ತೀರ್ಥಕ್ಕೆ ಪಾಸ್ ಮಾಡ್ತೀರಿ. ಅಂಚ ಬಾಳ ಖುಷಿ ಆಯ್ತು ನೆಕ್ಕಲಿಗೆ. ಅಂಚ ಕೃತಜ್ಞತೆ ಧನ್ಯವಾದ. ಏನೇ ಅರ್ಜಿದ್ದಾರೆ ಸಂಜೆ ಪೂಜಾರಿ ಅಂತ ಗೊತ್ತಾಗ್ತದೆ. ಎಂಗ್ಲೆ ಭಾರಿ ಸಂತೋಷ ಅಂತ ಎಂಗ್ಲೆ ಅರ್ಜಿ ಕೊಡೋದು ಒಂದು ಆಚೆ ಮುಂಚೆ ತಿಂಗಳು ಸ್ಯಾಂಕ್ಷನ್ ಮಾಡ್ತೀವಿ. ಮುಂಚೆ ತಿಂಗಳು ಮಾನ್ಯ ಶಾಸಕರು ನಮ್ಮ ಈ ಭಾಗದಲ್ಲಿ ಅಭಿವೃದ್ಧಿಯ ಹರಿಕಾರ ಹಾಗೆ ಅನೇಕ ಅಭಿವೃದ್ಧಿ ಯೋಜನೆಗಳನ್ನು ಕೈಗೆತ್ತಿಕೊಂಡು ಕಳೆದ 3 ವರ್ಷಗಳಲ್ಲಿ ಅವರ ಅನೇಕ ಕೆಲಸ ಕಾರ್ಯಗಳನ್ನು ನಾವೆಲ್ಲ ನೋಡ್ತಾ ಇದ್ದೇವೆ. ಶಾಸಕರ ಬಗ್ಗೆ ನಾವು
ಇಲ್ಲಿ ಹೇಳುವಂತದ್ದು ಅದು ಅಭಾಸ ಆಗಬಹುದು. ಯಾಕಂದ್ರೆ ಈ ಪುತ್ತೂರಿನಲ್ಲಿ ಮಾನ್ಯ ಅಶೋಕ್ ಕುಮಾರ್ ರೈ ಅವರು ಶಾಸಕರಾದ ಮೇಲೆ ಅನೇಕ ಅಭಿವೃದ್ಧಿ ಕಾರ್ಯಗಳನ್ನು ನಾವು ನೋಡ್ತಾ ಇದ್ದೇವೆ. ಮಾನ್ಯ ಅಶೋಕ್ ಕುಮಾರ್ ರೈ ಅವರು ಅವರ ಬಗ್ಗೆ ಒಂದು ಸಣ್ಣ ಮಗುವಿಗೆ ಕೇಳಿದ್ರು ಕೂಡ ಅಭಿವೃದ್ಧಿಯ ಒಂದು ಹರಿಕಾರ ಅಂತ ಅವರು ಹೇಳ್ತಾರೆ. ಆ ದೃಷ್ಟಿಯ ಒಬ್ಬ ನೇತಾರ. ಅಷ್ಟು ಮಾತ್ರ ಅಲ್ಲ, ಒಬ್ಬ ಅತ್ಯಂತ ಸರಳ, ಒಂದು ಸಮಾಜದ ಒಂದು ಕಟ್ಟ ಕಡೆ ವ್ಯಕ್ತಿಗೆ ಅತ್ಯಂತ ಸುಲಭದಲ್ಲಿ ಸಿಗುವಂತ ಒಬ್ಬ ವ್ಯಕ್ತಿ ಶ್ರೀ ಅಶೋಕ್ ಕುಮಾರ್ ರೈ ಅವರು. ನಗರಸಭಾ ವ್ಯಾಪ್ತಿಯ ಬನ್ನೂರು ವಲಯದ AVG ಇಂಗ್ಲಿಷ್ ಮೀಡಿಯಂ ಶಾಲೆಗೆ ಹೋಗುವಂತ ಸಂಪರ್ಕ ರಸ್ತೆಗೆ 10 ಲಕ್ಷ ರೂಪಾಯಿಯ ಅನುದಾನ ಇಟ್ಟು ಇವತ್ತು ಶಿಲಾನ್ಯಾಸ ಕಾರ್ಯಕ್ರಮವನ್ನು ಮಾಡ್ತೇವೆ. AVG ಸಂಸ್ಥೆಗೆ ನಾನು ಶಾಸಕನಾಗುವ ಮೊದಲು ಭೇಟಿಯನ್ನು ಕೊಟ್ಟಿದ್ದೆ. ನನ್ನನ್ನು ಅತಿಥಿಯಾಗಿ ಈ ಶಾಲೆಗೆ ಆಹ್ವಾನಿಸಿದರು. ಬಹುಶಃ 4 ವರ್ಷದ ಹಿಂದೆ ಇರಬೇಕು. ಆಗ ಚಿಕ್ಕ ಮಟ್ಟದಲ್ಲಿ ಬೆಳೀತಿರುವಂಥ ಒಂದು ಶಾಲೆ ಆಗಿತ್ತು. ಈಗ ಒಂದು 2-3 ಮೆಟ್ಟಿಲುಗಳನ್ನು ಹತ್ತಿದೆ. AVG ದೊಡ್ಡ ಸಂಸ್ಥೆಯಾಗಿ ಬೆಳೆದು ಬಂದಿದೆ. ನಮ್ಮ ಹತ್ರ ಕೂಡ ವಿನಂತಿಯನ್ನು ಮಾಡಿಕೊಂಡಿದ್ರು. ನಗರಸಭಾ ವ್ಯಾಪ್ತಿಯಲ್ಲಿರುವಂಥ ಈ ಶಾಲೆಗೆ ಸಂಪರ್ಕ ರಸ್ತೆ ಸರಿಯಾದ ವ್ಯವಸ್ಥೆ ಇರಲಿಲ್ಲ, ಇದಕ್ಕೆ ಕಾಂಕ್ರೀಟೀಕರಣ ಮಾಡಬೇಕು ಅನ್ನೋ ವಿನಂತಿಯನ್ನು ಮಾಡಿಕೊಂಡಿದ್ರು. ಆ ಪ್ರಕಾರ ಇವತ್ತು 10 ಲಕ್ಷ ರೂಪಾಯಿಯಲ್ಲಿ ಈ ಕಾಂಕ್ರೀಟೀಕರಣದ ಶಿಲಾನ್ಯಾಸವನ್ನು ಕೂಡ ಮಾಡ್ತಾ ಇದ್ದೇವೆ. ಪುತ್ತೂರಿನ ಅಭಿವೃದ್ಧಿಗಳು ಆಗ್ತಾ ಇದೆ, ನಿಮಗೆಲ್ಲ ಗೊತ್ತಿದೆ. ಈಗ ಪ್ರಾಸ್ತಾವಿಕವಾಗಿ ಹೇಳಿದ ಹಾಗೆ ರಸ್ತೆಗಳು ಒಂದು ಕಡೆ ಅಂದರೆ ಮಹಾಲಿಂಗೇಶ್ವರ ದೇವಸ್ಥಾನದ ಅಭಿವೃದ್ಧಿ ಕೂಡ ಆಗ್ತಾ ಇದೆ. RTO ಟ್ರ್ಯಾಕ್ ಆಗ್ತದೆ, ಗ್ರೌಂಡ್ ಆಗ್ತದೆ, ಬಿರುಮಲಗುಡ್ಡೆಯ ಅಭಿವೃದ್ಧಿ ಆಗ್ತದೆ. ಶಾಸ್ತ್ರಲಿಂಗೇಶ್ವರ ದೇವಸ್ಥಾನದ ಒಂದು 352 ಕೋಟಿ ರೂಪಾಯಿಯಲ್ಲಿ ಅನುದಾನಗಳಲ್ಲಿ ಆಗ್ತಾ ಇದೆ. ಅವರ ಪರವಾಗಿ ನನಗೆ ಇಲ್ಲಿ ಓಟಿಲ್ಲ ಸರ್, ನಾನು ಬೇರೆ ಕಡೆ ಆದರೂ ಕೂಡ ಒಬ್ಬ ಕ್ರಿಯಾಶೀಲ ಶಾಸಕನ ನೋಡಿ, ಪಕ್ಷ ಯಾವುದೇ ಇರಲಿ ಏನೇ ಇರಲಿ ಅವರ ದುಡಿಮೆಯನ್ನು ನಾವು ಮೆಚ್ಚುವಂಥದ್ದು. ಈಗ ಅವ್ರು ಹೇಳಿದರು ಮೆಡಿಕಲ್ ಕಾಲೇಜು ಬೇರೆ ಬೇರೆ ಕೆಲಸಗಳನ್ನು ಮಾಡ್ತಾಯಿದ್ರು. ಈಗ ಹೇಳುವಾಗ ಅವ್ರಿಗೇನು ಹೇಳ್ತಾರೆ ಅಂತೇಳಿ ಅದೃಷ್ಟದ ಶಾಸಕರು ಅಂತ, ಇನ್ನು ಸಾಧನೆಯ ಸಾಧಕರು ಅಂತ ಒಂದು ಹೆಸರನ್ನು ಕಲಿಸುವಂಥ ಆಗಬೇಕು. ಬರುವ ಸಂದರ್ಭದಲ್ಲಿ ನಮ್ಮ ಇಲ್ಲಿ ನಾವು ಪೂಜ್ಯ ಮಾಡುತ್ತಿರುವಂಥ ನಮ್ಮ ಕ್ಷೇತ್ರದ ರಕ್ತೇಶ್ವರಿ ಇರ್ಬೋದು, ಪುತ್ತೂರು ಮಹಾಲಿಂಗೇಶ್ವರ ದೇವರು ಇರ್ಬೋದು, ಮತ್ತು ಅವರು ಈ ಊರಿನ ನಮ್ಮೆಲ್ಲರ ಪುತ್ತೂರು ಕ್ಷೇತ್ರದ ಒಂದು ಆಸ್ತಿ, ಅವರನ್ನು ಜೋಪಾನ ಮಾಡುವಂಥದ್ದು, ಅವರಿಗೆ ಗೌರವಿಸುವಂಥದ್ದು, ಅವರಿಗೆ ಆಶೀರ್ವಾದ ಮಾಡುವಂಥದ್ದು, ಅವರಿಗೆ ರಕ್ಷಣೆ ಮಾಡುವಂಥದ್ದು ಈ ಕ್ಷೇತ್ರದ ಜನತೆಗೆ ಇರುವಂಥದ್ದು. ಅವರು ಈ ಕ್ಷೇತ್ರವನ್ನು ಮುನ್ನಡೆಸ್ತಾರೆ ಮುಂದಿನ ದಿನಗಳಲ್ಲಿ ಅಂತೇಳಿ ಭರವಸೆ ಉಂಟು. ಅದೇ ರೀತಿ ಮತ್ತೊಮ್ಮೆ ಅವರು ನಮ್ಮ ಶಾಸಕರಾಗಿ ಇಲ್ಲಿಗೆ ಬರಬೇಕು, ಆ ಬರುವಂಥ ಒಂದು ಸನ್ನಿವೇಶ ಕೂಡ ನಿರ್ಮಾಣ ಆಗ್ತದೆ, ಸಚಿವರಾಗಿ ಬರಬೇಕು. ವಿವಿಧ ಅಭಿವೃದ್ಧಿ ಕೆಲಸಗಳ ಬಗ್ಗೆ ನಮ್ಮ ಶಾಸಕರು ತುಂಬ ಅಚ್ಚುಮೆಚ್ಚಿನ ಶಾಸಕರಾಗಿದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ನಾವು ಸ್ವಾಗತವನ್ನು ಬಯಸ್ತೇವೆ. ಸರಳ ಸ್ವಭಾವ. ಹೌದು, ನಮ್ಮ ಊರಿನವರು. ನಾನು ಅವರ ಮನೆ ಹತ್ರ. ಖಂಡಿತ. ಅಯ್ಯೋ, ನಾವು ಹಾಗೆ ಈ ಮೊದಲೇ ಒಳ್ಳೆ ಪ್ರಶ್ನೆ. ಒಳ್ಳೆ ಪ್ರಶ್ನೆ. ಲಾಸ್ಟ್ ಇರುವುದು ಅದೇ ಅಲ್ವಾ? ರೋಡ್ ಮಾಡಿ ಮಾಡ್ತು ಬಿಟ್ರೆ ಆ ಕಡೆ ರೋಡ್ ಇಲ್ಲ, ಈ ಕಡೆ ಓಟು ಇಲ್ಲ. ಮುಂದೆ ಹೇಳ್ತೇನೆ ಸರ್, ನಿಮ್ಮಷ್ಟು ಸಾಮಾನ್ಯ MLA ಆಗಿ ಬರಲಿಲ್ಲ ಅಂತ ಹೇಳ್ತೇನೆ. ನನ್ನ ಹಿರಿಯ ಖಜಾನಾಧಿಕಾರಿಗಳು 12 ವರ್ಷ ಪುತ್ತೂರು ಸೇವೆ ಮಾಡಿದ್ದೀನಿ. 1 ವರ್ಷ ಮಹಾಲಿಂಗೇಶ್ವರ ರಸ್ತೆಯಾಗಿಯೂ ಸೇವೆ ಮಾಡಿದ್ದೀನಿ. 5 ವರ್ಷದಲ್ಲಿ 4 ವರ್ಷ ಬಿಡಿ NK ಜಗನ್ನಾಥ. ಮತ್ತೆ ಈ ಜಾತ್ರೆ ಬರೋಕ್ಕೆ ಮಾಡಿದ್ರೆ ದೊಡ್ಡದು. ಯಾವ MLA ಮಾಡಿಲ್ಲ, ಕೆಲವು MLA ಬಂದು ಹೋದ್ರು. ಇವರು ಇಷ್ಟು ಇಂಟ್ರೆಸ್ಟ್ ತಗೊಂಡು ಮಾಡಿದ್ದು ನಮ್ಮ ಪುಣ್ಯ. ವ್ಯಾಪ್ತಿಯ ಬನ್ನೂರು ಜೋಸೆಫ್ ಲೇಔಟಿನ ಬಳಿ ಸುಮಾರು 5 ಲಕ್ಷ ರೂಪಾಯಿಯಲ್ಲಿ ಇವತ್ತು ರಸ್ತೆ ಕಾಂಕ್ರೀಟೀಕರಣದ ಕೆಲಸಕ್ಕೆ ಶಿಲಾನ್ಯಾಸವನ್ನು ಮಾಡ್ತಾ ಇದ್ದೇವೆ. ಮಹಿಳೆಯರೆಲ್ಲ ಬಂದಿದ್ದಾರೆ. ರಸ್ತೆ ನೋಡುವಾಗ ಬಾರಿ ನಮಗೆ ಹೋಗ್ಲಿಕ್ಕೆ ನೋಡುವಾಗಲೇ ಹೋಗದ ರೀತಿಯಲ್ಲಿ ಇದೆ ಅದು ರಸ್ತೆ. ಇನ್ನೊಂದು 5 ಲಕ್ಷ ರೂಪಾಯಿಯ ಬೇಡಿಕೆ ಇದೆ ಅಂತ ಹೇಳಿದ್ದಾರೆ. ಎಷ್ಟು ದೂರ ಇದೆ? 1,000 ಮೀಟರ್. ಇನ್ನೊಂದು 10 ಲಕ್ಷ ರೂಪಾಯಿ ಬೇಕಾಗ್ಬೋದು. ಅದನ್ನು ಕೂಡ ಮುಂದಿನ ದಿವಸಗಳಲ್ಲಿ ಇಡುವಂತ ಕೆಲಸವನ್ನು ಮಾಡ್ತೇವೆ. ನೀವು ಇಲ್ಲಿ ಕಾರ್ಯಕರ್ತರಾದ್ರೆ ನೀವು ಮನವಿ ಕೊಡಬೇಕು. ಮನವಿ ಕೊಟ್ರೆ, ಈಗ ಮೊದಲು ಕೊಟ್ಟ ಮನವಿ ಹೋಯ್ತು, ಇನ್ನು ಹೊಸ ಮನವಿಯನ್ನು ಕೊಟ್ರೆ ಇನ್ನು 10 ಲಕ್ಷ ರೂಪಾಯಿ, ಇನ್ನೊಂದು ವರ್ಷ ಇನ್ನೊಂದು 10 ಲಕ್ಷ ರೂಪಾಯಿ ಕೊಟ್ಟು ಅಲ್ಲಿವರೆಗೆ ಮುಟ್ಟಿಸುವಂತ ಕೆಲಸವನ್ನು ಮಾಡ್ತೇವೆ. ಮಹಾಲಿಂಗೇಶ್ವರ ದೇವಸ್ಥಾನದ ಅಭಿವೃದ್ಧಿ ಇರಬಹುದು, ನೀವು ಕೂಡ ಅದರಲ್ಲಿ ಟ್ರಸ್ಟಿಯಾಗಿ ಕೆಲಸ ಮಾಡಿದೀನಿ ಅಂತ ಹೇಳಿದ್ರಿ. 1 ವರ್ಷ ಹಿಂದೆ ಭಾರಿ ವರ್ಷದಿಂದ ಅದರ ದೇವರ ಜಾಗವನ್ನು ಎಷ್ಟೋ ಜನ ಒಳಗೆ ಹಾಕಿ ಸಂತೋಷ ಪಡ್ತಾ ಇದ್ರು. ಈಗ ಬಿಟ್ಟು ಕೊಟ್ಟಿದ್ದಾರೆ. ಈಗೆಲ್ಲ ಬಿಟ್ಟು ಕೊಡಿಸುವಂತ ಕೆಲಸವನ್ನು ನಾವು ಮಾಡಿದ್ದೇವೆ. ಅವರಿಗೆ ಬಿಟ್ಟು ಕೊಡ್ಲಿಕ್ಕೆ ಮನಸ್ಸಿರ್ಲಿಲ್ಲ,
ಆದ್ರೆ ನಾವು ಕೊಡಿಸಿದ್ದೇವೆ, ದೇವರಿಗೆ ವಾಪಸ್ ಕೊಡಬೇಕು ಅಂತ ಅದನ್ನು ಕೊಡಿಸುವಂತ ಕೆಲಸವನ್ನು ಮಾಡಿದ್ದೇವೆ. ಕಾಂಗ್ರೆಸ್ ಬಿಜೆಪಿ ಅಂತ ನೋಡುದಿಲ್ಲ, ಯಾವತ್ತು ಕಾಂಗ್ರೆಸ್ ಬಿಜೆಪಿ ಅಂತ ನೋಡುದಿಲ್ಲ. ಯಾರು ಬಂದ್ರು ನಮ್ಮ ಹತ್ರ ಕೆಲಸ ಇದ್ರೆ ಸೋಮವಾರ ಬೆಳಿಗ್ಗೆ 10 ಗಂಟೆಯಿಂದ ರಾತ್ರಿ 8 ಗಂಟೆವರೆಗೆ ಕಚೇರಿಯಲ್ಲಿದ್ದೇನೆ. ಯಾವುದೇ ಕೆಲಸವನ್ನು ಮಾಡಿಕೊಡುವಂತ ಕೆಲಸವನ್ನು ಮಾಡ್ತೇವೆ. ಅವ ಕಾಂಗ್ರೆಸ್ ಅವನಿಗೆ ಇವನು ಬಿಜೆಪಿ, ನಾವು ಯಾವತ್ತು ನೋಡುದಿಲ್ಲ. ಅಭಿವೃದ್ಧಿ ಒಂದೇ ನಮ್ಮ ಧ್ಯೇಯ. ಅದರಿಂದ ದಯಮಾಡಿ ಮುಂದಿನ ದಿವಸಗಳಲ್ಲಿ ಒಳ್ಳೆಯ ಕೆಲಸ ಮಾಡಿದ್ರೆ ಒಂದು ಓಟನ್ನು ಕೊಡಬೇಕಂತ ನಿಮ್ಮ ಹತ್ರ ಕೈ ಮುಗಿದು ಕೇಳಿ ಅತ್ಯಂತ ಸಂತೋಷದಿಂದ ಶಿಲಾನ್ಯಾಸವನ್ನು ಮಾಡ್ತಾರೆ. ನಮ್ಮ ಶಾಸಕರಯ್ಯವರು ನಮ್ಮ ಈ ಏರಿಯಾಕ್ಕೆ ತುಂಬ ಅಭಿವೃದ್ಧಿ ಕಾರ್ಯವನ್ನು ಮಾಡಿದ್ದಾರೆ. ಎಷ್ಟೋ ವರ್ಷಗಳಿಂದ ನಮ್ಮ ಅರ್ಜಿಯನ್ನೆಲ್ಲ ತಿರಸ್ಕಾರ ಮಾಡಿ ಒಂದು ಮೂಲೆಯಲ್ಲಿ ಇಟ್ಟಿದ್ದರು. ಈಗ ನಮ್ಮ ಎಲ್ಲ ಲೇಔಟ್ಗಳನ್ನು ನಮ್ಮ ಏರಿಯಾದು ಇದು 4-5 ವರ್ಷ ಆಗಿದೆ ನಾವು ಈ ಅರ್ಜಿಯನ್ನು ಕೊಟ್ಟು. ಯಾರು ಈ ಮಾರ್ಗಕ್ಕೆ ಗುಮಾನವೇ ಕೊಡಲಿಲ್ಲ, ಯಾರು ಮಾಡಲೇ ಇಲ್ಲ. ರಸ್ತೆಗೆ 5 ಲಕ್ಷ ರೂಪಾಯಿಯಲ್ಲಿ ಇವತ್ತು ಶಿಲಾನ್ಯಾಸವನ್ನು ಮಾಡ್ತಾ ಇದ್ದೇವೆ. ಮಹಿಳೆಯರಿಗೆಲ್ಲ 2,000 ರೂಪಾಯಿ ಬರ್ತದೆ. ಬರ್ಪೂಜಾ ಬರ್ಪು. ಆ ನಂತರ ನೀವು ಬಸ್ಸಲ್ಲಿ ಹೋದಾಗ ಉಚಿತ 10 kg ಅಕ್ಕಿ ಸಿಗ್ತದೆ. ಕರೆಂಟ್ ಫ್ರೀ ಇದೆ. ನಿಮ್ಮ ಮನೆ ಮಗನಿಗೂ ಕೂಡ ಈಗ ಬಸ್ ಪಾಸ್ ಉಚಿತ ಮಾಡಿದ್ವಿ. ಮಹಿಳೆಯರಿಗೆ ಉಚಿತ. ಮಕ್ಕಳು ನಮ್ಮ ಹತ್ರ ಹೋದಾಗ ಕೇಳ್ತಾ ಇದ್ರು ಎಂಕ್ಲಿಗೆ ದಾಯಿ ಇಜ್ಜಿ ಅಂತ. ಈಗ ಅವರಿಗೂ ಕೂಡ ಉಚಿತ ಮಾಡುವಂತ ಕೆಲಸವನ್ನು ಮಾಡಿದ್ವಿ. ನಿಮಗೆಲ್ಲ ಇನ್ನು LKG ಇಂದ ಕಲಿತು ಡಾಕ್ಟರ್ ಇಂಜಿನಿಯರ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ನಾವು ಇನ್ನು ಎಷ್ಟು ವರ್ಷ ಬದುಕ್ತೇವೆ ಅಷ್ಟು ವರ್ಷ ಆರೋಗ್ಯವಂತರಾಗಿ ಬದುಕಬೇಕು, ನೆಮ್ಮದಿಯಿಂದ ಬದುಕಬೇಕು. ಇಷ್ಟೇ ನಮ್ಮ ಕನಸುಗಳು ಅಲ್ವಾ? ಇನ್ನು ನೀವು ಡಾಕ್ಟರ್ ಆಗ್ಲಿಕ್ಕೆ ಆಗ್ತದೆ? ಇದೆಲ್ಲ ಡಾಕ್ಟರ್ಗಳು, ಇಂಜಿನಿಯರ್ಗಳು, ಡಾಕ್ಟರ್ಗಳು ಇದೆಲ್ಲ ಆಗ್ಬೋದು ಒಳ್ಳೊಂದಿದೆ. ಅದಕ್ಕೆ ನಮ್ಮ ಒಳ್ಳೆಯ ವಿದ್ಯಾಭ್ಯಾಸ ಕೊಡಬೇಕು. ಯಾರು ಕೊಡಬೇಕು ವಿದ್ಯಾಭ್ಯಾಸ? ನಮ್ಮ ಸರ್ಕಾರ ಕೊಡಬೇಕು. ಬಡವರಿಗೆ ತಿಂಗಳಿಗೆ ವರ್ಷಕ್ಕೆ 40,000 50,000 ಫೀಸ್ ಕಟ್ಟಿ ಹೋಗ್ಲಿಕ್ಕೆ ಆಗ್ತದೆ? ಆಗುದಿಲ್ಲ. ಅದಕ್ಕೆ 3,600 ಕೋಟಿ ರೂಪಾಯಿಗಳನ್ನು ಇಟ್ಟಿದ್ದೇವೆ. KPSC ಮಾದರಿಯ ಶಾಲೆಗಳನ್ನು ಆರಂಭ ಮಾಡ್ತೇವೆ. ಎಲ್ಲ ಮಕ್ಕಳಿಗೂ ಕ್ವಾಲಿಟಿ ಎಜುಕೇಶನ್ ಅನ್ನು ಕೊಡುವಂತ ಕೆಲಸವನ್ನು ಸರ್ಕಾರ ಮಾಡ್ತದೆ. 600 ಬೆಡ್ಡಿನ ಆಸ್ಪತ್ರೆ ಬರ್ತದೆ, ನರ್ಸಿಂಗ್ ಕಾಲೇಜ್ ಬರ್ತದೆ, ಆನಂತರ ಡೆಂಟಲ್ ಕಾಲೇಜ್ ಬರ್ತದೆ. ಯಾಕೆ ನಮ್ಮ ದೇವಸ್ಥಾನ ಅಭಿವೃದ್ಧಿ ಆಗಲಿಲ್ಲ? ನಾವು ಜಾತಿ ಬಗ್ಗೆ ಮಾತಾಡ್ತೀವಲ್ಲ, ಧರ್ಮದ ಬಗ್ಗೆ ಮಾತಾಡ್ತೀವಲ್ಲ, ದೇವಸ್ಥಾನ ಯಾಕೆ ಅಭಿವೃದ್ಧಿ ಆಗಲಿಲ್ಲ? ಯಾಕೆ ಮಹಾಲಿಂಗೇಶ್ವರ ದೇವಸ್ಥಾನದ ಜಾಗವನ್ನು ಎಲ್ಲ ಒಳಗೆ ಹಾಕಿ ಕೂತ್ರು ಇಷ್ಟು ದಿವಸ? ಅಶೋಕ ರೈ ಬರ್ಲಿಕ್ಕೆ ಕಾಯ್ತಾ ಇದ್ರ ಮಹಾಲಿಂಗೇಶ್ವರ? ನಮಗೆ ಮನಸ್ಸಿರ್ಲಿಲ್ಲ ಅಷ್ಟೇ ತೆಗೀಲಿಕ್ಕೆ. ನಾನು ಶಾಸಕನಾಗುವ ಮೊದಲು ಆಲೋಚನೆ ಮಾಡ್ತಾ ಇದ್ದೆ, ದೇವ್ರೆ ಒಂಜಿ ದಿನ ಶಕ್ತಿ ಕೊರ್ಲ ಮುಗ್ಲಿನ ಪೂರ ಮುಳ್ತು ಗೆಡಪು ಅಂತ ಆಲೋಚನೆ, ಕಾರಲ್ಲಿ ಹೋಗಿ ಆಲೋಚನೆ ಮಾಡ್ತಾ ಇದ್ದೆ. ದೇವರು ಶಕ್ತಿ ಕೊಟ್ಟರು. ಅಲ್ಲಿ ಯಾರೆಲ್ಲ ಜಾಗದಲ್ಲಿ ಕೂಡಿಸಿದೆ ಹಂತ ಹಂತವಾಗಿ ಓಡಿಸುವ ಕೆಲಸವನ್ನು ಮಾಡ್ತೇವೆ. ಅವ್ರಿಗೆ ಅನ್ಯಾಯ ಮಾಡುದಿಲ್ಲ. ಅವ್ರಿಗೆ ಏನು ದುಡ್ಡು ಇಲ್ಲ, ಏನೂ ಗತಿ ಇಲ್ಲದೆ ಅವರಿಗೆ ದುಡ್ಡು ಕೊಟ್ಟು ಅವರನ್ನು ಕಳಿಸ್ಕೊಡ್ತಾ ಇದ್ವಿ. ಕೈಯಿಂದ ದುಡ್ಡು ಕೊಟ್ಟು ಕಳಿಸಿಕೊಡ್ತಾ ಇದ್ದೀವಿ. ನನಗೆ ಗೊತ್ತಿಲ್ಲ ಇಷ್ಟವರೆಗೆ ಯಾವುದು ಶಾಸಕರು ಈ ರೀತಿ ಬಂದು ಮಾತಾಡುದು ಬಂದಿದ್ದಾರ ಅಂತ ನನಗೆ ಗೊತ್ತಿಲ್ಲ. ಆದ್ರೂ ನಾವು ಕಷ್ಟಪಟ್ಟು ಬೆಳಿಗ್ಗಿಂದ ಇವತ್ತು 10 ಗಂಟೆಗೆ ಶುರು ಮಾಡಿದ್ದೇವೆ. ರಾತ್ರಿ 10 ಗಂಟೆಗೆ ಹೋಗ್ತೀವಿ. ಪಾಪ ಅಲ್ಲಲ್ಲಿ ಜನ ಕೂಡ ಕಾಯ್ತಾರೆ, ಅವರ ತೊಂದರೆಗಳನ್ನೆಲ್ಲ ಹೇಳ್ತಾರೆ. ಹಾಯ್, ಹೌ ಆರ್ ಯು? ಮನ್ನೂರು ನಗರಸಭಾ ವ್ಯಾಪ್ತಿಯಲ್ಲಿ ಮಹಾಬಲ ಪೂಜಾರಿ ಅವರ ಮನೆ ಮುಂಭಾಗದಿಂದ ಲೀನಾ ಡಿಸೋಜ್ ಅವರ ಮನೆಯವರೆಗೆ ರಸ್ತೆ ಇಂಟರ್ಲಾಕ್ ಮಾಡಿದನ್ನು ಸುಮಾರು 10 ಲಕ್ಷ ರೂಪಾಯಿಯ ಕಾಮಗಾರಿಯ ಉದ್ಘಾಟನೆಯನ್ನು ಇವತ್ತು ಮಾಡ್ತಾ ಇದ್ದೇವೆ. ಇವತ್ತು ಸುಮಾರು 14 ಕಾಮಗಾರಿಗಳು ಈ ಭಾಗದಲ್ಲಿ ಒಟ್ಟು 90 ಲಕ್ಷ ರೂಪಾಯಿಯಲ್ಲಿ ಮಾಡ್ತಾ ಇದ್ದೇವೆ. ಬಂಧುಗಳು ಇಲ್ಲಿ ಸೇರಿದಿರಿ. ನಮ್ದು ಊಟ ಆಗ್ಲಿಲ್ಲ, ನಿಮ್ದು ಊಟ ಆಗಿದೆ ಅಂತ ಗೊತ್ತಿಲ್ಲ. ತುಂಬಾ ಬಿಸಿಲು ಬೇರೆ ಬರ್ತಾ ಇದೆ. ಆದ್ರೆ ನಮಗೆ ಯಾವಾಗ್ಲೂ ನಿಮ್ಮನ್ನು ಈ ರೀತಿ ಮಾತಾಡ್ಲಿಕ್ಕೆ ಅವಕಾಶ ಸಿಗುದಿಲ್ಲ. ಇವತ್ತು ನಾವು ಕೂಡ ಒಂದೇ ಕಡೆ ಶಿಲಾನ್ಯಾಸ ಮಾಡಬಹುದಿತ್ತು. ಯಾಕೆ ಇಲ್ಲಿ ಬಂದದಂತ ಹೇಳಿದ್ರೆ, ನಿಮ್ಮ ಹತ್ರ ಎಲ್ಲ ನೋಡಿದಾಗೆ ಆಗ್ತದೆ, ಮಾತಾಡಿದಾಗ ಆಗ್ತದೆ. ಇಲ್ಲಿ ಏನಾದ್ರೂ ತೊಂದರೆಗಳಿದ್ರೆ ಅದಕ್ಕೆ ಸ್ಪಂದನೆ ಕೊಟ್ಟದಂತ ಆಗ್ತದೆ. ಮತ್ತೆ ಎಲ್ರು ಯಾವಾಗ್ಲೂ ಹೇಳ್ತಾರೆ, ಬಾಕಿಯವರು ಶಾಸಕರು ಎಲ್ಲ ಕಡೆ ಹೋಗಿ ಸಿಕ್ಕಿದಾಗೆ ಆಗ್ತದೆ. ಅದಕ್ಕಾಗಿ ಗ್ರಾಮಾಂತರ ಮಟ್ಟದಲ್ಲಿ ನಗರಸಭೆಯ ವ್ಯಾಪ್ತಿಗೆ ಮೂಲೆ ಮೂಲೆಗೆ ಹೋಗಿ ಏನು ನಾವು ಕಾಮಗಾರಿಗಳನ್ನು ಕೊಟ್ಟಿದ್ದೇವೆ, ಶಿಲಾನ್ಯಾಸ ಮಾಡಲಿಕ್ಕಿದೆ, ಅದನ್ನು ಮಾಡುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ.
ಜನನಾಯಕರಾದಂತಹ ಜನಪ್ರಿಯ ಶಾಸಕರಾದಂತಹ ನಮ್ಮ ಅಶೋಕ್ ಕುಮಾರ್ ರೈ ಅವರು ಬಹುದೊಡ್ಡ ಒಂದು ನಿರೀಕ್ಷೆಯಲ್ಲಿ ಈ ಪುತ್ತೂರಿನ ಅಭಿವೃದ್ಧಿಯನ್ನು ಸಾಧಾರಣ ಒಂದು 15 ವರ್ಷ ಮಾಡುವಂಥ ಕೆಲಸವನ್ನು 3 ವರ್ಷದಲ್ಲಿ ಮಾಡಿ ತೋರಿಸಿದ್ದಾರೆ. ಇಂಥ ನಮ್ಮ ಒಂದು ಜನನಾಯಕರನ್ನು ನಾವು ನೋಡಿದ್ದು ಇದೇ ಫಸ್ಟ್. ಇನ್ನು ಮುಂದೆ ನಮಗೆ ಇಂಥ ಜನನಾಯಕರು ಬರ್ತಾರೋ ಇಲ್ಲೋ ಗೊತ್ತಿಲ್ಲ. ಆದರೂ ಇವರೇ ಇನ್ನು ಮುಂದೆ ಒಂದು ದೇಶದ ಒಂದು ದೊಡ್ಡ ಪ್ರಜೆಯಾಗಿ ನಮ್ಮ ಒಟ್ಟಿಗೆ ಇರಬೇಕು. 5 ಲಕ್ಷನ 10 ಲಕ್ಷನ ಕೇಳದೆ ಅಷ್ಟು ಪ್ರೀತಿಯಿಂದ ಅಷ್ಟೊಂದು ಮೃದು ಮನಸ್ಸಿನ ನಾಯಕರಂದ್ರೆ ನಮ್ಮ ಅಶೋಕ್ ಕುಮಾರ್ ರೈಗಳು. ಇವರಿಗೆ ಹೃದಯದ ನಮ್ಮ ಗ್ರಾಮದ ಬನ್ನೂರು ಗ್ರಾಮದ ಜೊತೆಯಾಗಿ ಎಲ್ಲರ ಪರವಾಗಿ ಧನ್ಯವಾದವನ್ನು ಹೇಳ್ತೇನೆ. ಜನಪ್ರಿಯ ಶಾಸಕರಾದ ಸನ್ಮಾನ್ಯ ಅಶೋಕ್ ಕುಮಾರ್ ರೈ ಅವರು ಇವತ್ತು ಬನ್ನೂರು ನಗರಸಭಾ ವ್ಯಾಪ್ತಿಯ 15 ರಸ್ತೆಗಳಿಗೆ 90 ಲಕ್ಷವನ್ನು ಮೀಸಲಿಟ್ಟು ಇವತ್ತು ಗುದ್ದಲಿ ಪೂಜೆ ಮಾಡಿದ್ದಾರೆ. ಹಾಗೂ ಇನ್ನಿತರ ನಮ್ಮ ಬನ್ನೂರು ಕುಂಟಿಯಾನ ಸದಸ್ಯ ದೇವಸ್ಥಾನಕ್ಕೆ 30 ಲಕ್ಷ, ಬನ್ನೂರು ಶ್ರೀ ಶನೀಶ್ವರ ದೇವರ ಭಜನಾ ಮಂದಿರಕ್ಕೆ 5 ಲಕ್ಷ, ಬನ್ನೂರು ಶಾಲೆಗೆ ಒಂದು 30 ಲಕ್ಷ, ಹಾಗೆ ಒಟ್ಟು 1.5 ಕೋಟಿ ಅಷ್ಟು ಅನುದಾನವನ್ನು ನಮ್ಮ ಬನ್ನೂರು ಗ್ರಾಮಕ್ಕೆ ಮೀಸಲಿಟ್ಟಿದ್ದಾರೆ. ಶಾಸಕರಾದ ಅಶೋಕ್ ಕುಮಾರ್ ರೈ ಅವರು ಪುತ್ತೂರಿನ ಶಾಸಕರಾದ ಮೇಲೆ ಪುತ್ತೂರಿನ ಒಂದು ಅಭಿವೃದ್ಧಿ ವೇಗವಾಗಿ ಅಭಿವೃದ್ಧಿ ಪಥದತ್ತ ನಡೀತಾ ಉಂಟು. ಇವತ್ತು ಬನ್ನೂರು ಗ್ರಾಮದ ಕೆಲವರು ಚರಂಡಿ ಆಗಿರ್ಬೋದು, ತಡೆಗೋಡೆಗೆ ಬೇಕಾಗಿ ಒಂದು ಸುಮಾರು 4-5 ಅರ್ಜಿಗಳನ್ನು ಕೊಟ್ಟಿದ್ದಾರೆ. ಅದರ ಕಾಮಗಾರಿಗೂ ಕೂಡ 10 ಲಕ್ಷದಾಗಿ ಹೆಚ್ಚಿನ ಅನುದಾನವನ್ನು ವಾಗ್ದಾನವನ್ನು ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಅವರು ನಮ್ಮ ರಾಜ್ಯದ ಒಂದು ಸಚಿವರಾಗಿ ಅವರು ಬರಬೇಕು ಅಂತೇಳಿ ನಾವು ನಮ್ಮ ಗ್ರಾಮದ ಸದಸ್ಯ ದೇವರಲ್ಲಿ, ಶನೀಶ್ವರ ದೇವರಲ್ಲಿ ಹಾಗೂ ಪುತ್ತೂರು ಮಾಲಿಂಗೇಶ್ವರ ದೇವರಲ್ಲಿ ನಾನು ಕೇಳಿಕೊಳ್ತೇನೆ. ರೋಷನ್ ರೈ ಬನ್ನೂರು ವಲಯದ ಅಧ್ಯಕ್ಷ ಅದುಲ್ಲಾನು ಕಾಂಗ್ರೆಸ್ ವಲಯ ಅಧ್ಯಕ್ಷ ಅದುಲ್ಲೆ ಈ ಒಂದು 2 ವರ್ಷ ಸಾಧಾರಣ 1,52 ಲಕ್ಷ ರೂಪಾಯಿ ನಮ್ಮ ಬನ್ನೂರು ವಲಯಕ್ಕೆ ಪಾಸ್ ಆಯ್ತಂಡ್ರಿ. ಇನ್ನಿತರ 90 ಲಕ್ಷ ರೂಪಾಯಿದ ಶಿಲಾನ್ಯಾಸ ಗುದ್ದಲಿ ಪೂಜೆಗೆ ಬರ್ತಿದ್ದೀರಿ. ಬುಕ್ಕೊಂಜಿ 20-30 ಲಕ್ಷ ರೂಪಾಯಿದ ಉದ್ಘಾಟನೆ ಆತಂಡ್ರಿ. ನನ್ನ ಇಂಚನೆ ನಾನೊಂಜಿ 50-60 ಲಕ್ಷ ರೂಪಾಯಿದ ಬೇಲೆ ಸ್ಟಾರ್ಟ್ ಆಯ್ರ ಉಂಟು. ಅಶೋಕ ಬತ್ತದಕ್ಕೆ ಪುತ್ತೂರು ಬಾರಿ ನಮ್ಮ ಬನ್ನೂರು ವಲಯಕ್ಕೆ ಆಯ್ನಾತ ಅನುದಾನ ಕೊರೊಂದುಲ್ಲೇರು. ಇಂಚನೆ ನೆಕ್ಸ್ಟ್ ಒಂಜಿ ಸಚಿವಾದ ಬರೋಣ ಎಂಕ್ಲನ ಆರೈಕೆ. ನೀವು ನನ್ನ ಬೆಲ್ಟ್ ನೋಡಿದ್ರೆ ಹೇಳ್ತೀರಿ, ಇದರಲ್ಲಿ 13 ತೂತಿದೆ ಬೆಲ್ಟಲ್ಲಿ. ನನ್ನ ಮಗಳು ಹೇಳ್ತಾಳೆ, ಪಪ್ಪ ಇವರಿಗೆ ಒಂದು ಬೆಲ್ಟ್ ಇದೆ ತೊಂದರೆ ಆಗಿದೆ. ಇದು ಬಂದವರಿಗೆಲ್ಲ ದುಡ್ಡು ಅದು ಇದು ಎಲ್ಲ ಖರ್ಚು ಮಾಡ್ತೀರಿ, ಜನಮನಕ್ಕೆ 4 ಕೋಟಿ ಖರ್ಚು ಮಾಡ್ತೀರಿ ವರ್ಷಕ್ಕೆ. ನಿಮ್ಮ ಬೆಲ್ಟಿನಲ್ಲಿ ತೂತು ಮಾಡ್ತಾ ಇರ್ತೀರಿ. ಹಿಂದೆ ಒಮ್ಮೆ ಟೈಟ್ ಆಗುವಾಗ ಸ್ವಲ್ಪ ಈ ಕಡೆ ತೂತು ಮಾಡೋದು, ಲೂಸ್ ಆಗುವಾಗ ಇಲ್ಲ. ಹಾಗೆ ನಾವೇನು ದುಡ್ಡು ಇದ್ದು ಖರ್ಚು ಮಾಡೋದಲ್ಲ. ನಾನು ಒಂದು ಬೊಂಡ ಕೂಡ ಕುಡಿದಿಲ್ಲ. ನಾನು ಎಲ್ಲಿ ಹೋದಲ್ಲಿ ಅದು ಕೊಟ್ಟರೆ ಕುಡಿದಂತಲ್ಲ, ದುಡ್ಡು ಕೊಟ್ಟು ಒಂದು ಬೊಂಡ ಕುಡಿದಿಲ್ಲ. ಹೋಟ್ಲಿಗೆ ತಿನ್ನಲಿಕ್ಕೆ ಚಹಾ ತಿಂಡಿ ತಿನ್ನಲಿಕ್ಕೆ ಹೋಗೋದಿಲ್ಲ. ಬೆಳಿಗ್ಗೆ ಬರುವಾಗ ಬುತ್ತಿ ತಗೊಂಡು ಬರೋದು, ಊಟ ಮಾಡೋದು. ರಾತ್ರಿ ಮನೆಗೆ ಊಟಕ್ಕೆ ಹೋಗೋದು. ಎಲ್ಲಿ ಹೋಟ್ಲಿಗೂ ಕೂಡ ನಾನು ಊಟಕ್ಕೆ ಹೋಗೋದೊಂದು ಭಾರಿ ಕಡಿಮೆ. ಒಂದು ವರ್ಷಕ್ಕೆ 1 ಸಲ ಹೋದರೆ ಅಲ್ಲ, ಇವತ್ತಿದ್ದು ವಿಶೇಷ ನೀವು ಇಲ್ಲಿ ಊಟ ಮಾಡಿದ್ದೀರಿ. ಮನೆ ಊಟ ಅದು ಮಾಡ್ತೇವೆ. ಅದೇನು ಅಷ್ಟು ಪ್ರೀತಿಯಿಂದ ಅವ್ರ ಪಾಪ ಅವರ ಅಮ್ಮ, ಅವರ ವೈಫು, ತಂಗಿಯಂದಿರು, ತಮ್ಮನ ಮಕ್ಕಳ ಇವರೆಲ್ಲ ಮನೆಯಲ್ಲಿ ಅಡಿಗೆ ಮಾಡಿ ಕೊಟ್ಟಾಗ ಅದಕ್ಕಿಂತ ಆ ಊಟ ಏನು ಬೇಕು? ಅವರು ಆ ಪ್ರೀತಿಯಿಂದ ಕೊಡೋ ಊಟದಿಂದ ಇನ್ನೇನು ಬೇಕು ನಮಗೆ? ಹಾಗೆ ನಾವೆಲ್ಲ ಸೇರಿ ರೋಷನ್ ರೈಗಳಿರ್ಬೋದು, ನೀವಿರ್ಬೋದು, ನಾವಿರೋದು ಯಾರು ಆಸಕ್ತರಿದ್ದಾರೆ ನಾವು ಕೂಡ ಒಂದು ಶಾರನ್ನು ಹಾಕ್ತೀವಿ. ಅಂಥವ್ರಿಗೆ ಏನಾದರೂ ಮಾಡುವ ಕೆಲಸವನ್ನು ನಾವು ಜೊತೆಯಲ್ಲಿ ಸೇರಿ ಮಾಡಬೇಕು ಅನ್ನೋ ವಿಚಾರವನ್ನು ಹೇಳಿ ಅತ್ಯಂತ ಸಂತೋಷದಿಂದ ಈ 2 ಕಾಮಗಾರಿಗಳ ಶಿಲಾನ್ಯಾಸವನ್ನು ಮಾಡಿ ಮುಂದಿನ ನಿಮ್ಮ ಬೇಡಿಕೆಯನ್ನೆಲ್ಲ ಕೊಟ್ಟಿದ್ದೀರಿ. ತೋಡು ಬಾರಿ ಹಾಳಾಗಿದೆ, ಆನಂತರ ಇನ್ನೂ ತೋಡಬೇಕು. ಬನ್ನೂರು ಗ್ರಾಮದ ನೆಕ್ಕಿಲ ಎಂಬಲ್ಲಿ ಆನಂದ ಕುಲಾಲ್ ಅವರ ಮನೆ ಬಳಿಯಿಂದ ಹೋಗುವಂಥ ರಸ್ತೆ ಹಾಗೂ ನೆಕ್ಕಿಲದಿಂದ ಬಾಳಿಕೆ ಜಗನ್ನಾಥರಯ್ಯವರ ಮನೆ ಬಳಿಯ ಸಂಪರ್ಕ ರಸ್ತೆಗೆ ಸುಮಾರು 5 ಮತ್ತು 10 ಲಕ್ಷ 15 ಲಕ್ಷ ರೂಪಾಯಿಯಲ್ಲಿ ಈಗ ಕಾಮಗಾರಿಯ ಶಿಲಾನ್ಯಾಸವನ್ನು ಮಾಡ್ತಾ ಇದ್ದೇವೆ. ಇದು ರಸ್ತೆ ನೋಡುವಾಗ ಭಾರಿ ಪರಿಸ್ಥಿತಿ, ಕಾಂಕ್ರೀಟ್ ಇಲ್ಲದೆ ಹೋಗುವಂಥ ಪರಿಸ್ಥಿತಿಗಳು ಇಲ್ಲ. 2 ಸಲ ನಡ್ಕೊಂಡು ಬಂದರೆ ವಾಕಿಂಗ್ ಮಾಡುವ ಅವಶ್ಯಕತೆ ಇಲ್ಲ, ಆ ರೀತಿ ರಸ್ತೆಗಳು ಇದೆ. ಬಹಳ ವರ್ಷದಿಂದ ಬೇಡಿಕೆ ಎದ್ದಿರಬೇಕು, ಕೊಟ್ಟಿರಬೇಕು. ಆದರೆ ಗೊತ್ತಿಲ್ಲ ಈ ಹಿಂದೆ ಯಾಕೆ ಆಗಲಿಲ್ಲ ಅಂತ. ಈ ಹಿಂದೆ ಯಾಕೆ ಆಗಲಿಲ್ಲ ಅಂತ ನಮಗೆ ಬೇಡ. ನಮಗೆ ಈಗ ಮನವಿಯನ್ನು ಕೊಟ್ಟಿದ್ದಾರೆ ನಮ್ಮ ಈ ಭಾಗದ ಪಕ್ಷದ ಪ್ರಮುಖರು, ನಮ್ಮ ರೋಷನ್ ವಲಯ ಅಧ್ಯಕ್ಷರು ಮತ್ತು ಇಲ್ಲಿಯ ಪ್ರಮುಖರು ಎಲ್ಲ ಇದ್ದಾರೆ. ನಿಮ್ಮ ಮನವಿಯನ್ನು ತಗೊಂಡು ಅವರ ಮನವಿ ಮೇರೆಗೆ ನಾವು ಇಲ್ಲಿಗೆ ಅನುದಾನವನ್ನು ನೀಡುವಂತಹ ಕೆಲಸವನ್ನು ಮಾಡಿದ್ದೇವೆ. ಶಾಸ್ತ್ರಲಿಂಗೇಶ್ವರ ದೇವಸ್ಥಾನದ ಅಭಿವೃದ್ಧಿ ಇರ್ಬೋದು, ಪುತ್ತೂರು ಉಪ್ಪಿನಂಗಡಿ ರಸ್ತೆ ಇರ್ಬೋದು, ನಿಮ್ಮ ಪಕ್ಕದಲ್ಲಿ ಮೆಡಿಕಲ್ ಕಾಲೇಜ್ ಇರ್ಬೋದು, ಇಂಥ 10
ಅಭಿವೃದ್ಧಿ ಕಾರ್ಯಕ್ರಮಗಳು ಕೆಲಸಗಳು ಈಗಲೇ ಚಾಲನೆಯಲ್ಲಿದೆ. ಇವತ್ತು ಚೈನಾ ಅಭಿವೃದ್ಧಿ ಆಗಿದೆ ಅಂತ ಹೇಳ್ತೇವೆ, ನಾವು ಅಭಿವೃದ್ಧಿಯಲ್ಲಿ ಹಿಂದೆ ಇದ್ದೇವೆ. ನಮ್ಮ ದೇಶ ಅಲ್ಲಿ ಸೌದಿಯಲ್ಲಿ ಯುದ್ಧ ಆದರೂ ನಮಗೆ ಗ್ಯಾಸ್ ಇಲ್ಲ. ಇನ್ನು ಬೇರೆ ಎಷ್ಟೋ ದೂರಲ್ಲಿ 2000 ಕಿಲೋಮೀಟರ್ ದೂರದಲ್ಲಿ ಯುದ್ಧ ಆದರೂ ನಮಗೆ ಬಂಗಾರ ಖರೀದಿ ಮಾಡ್ಲಿಕ್ಕಿಲ್ಲ, ಗ್ಯಾಸ್ ಇಲ್ಲ, ಇನ್ನೊಂದಿಲ್ಲ ಅಂತ ನಮ್ಮ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಭಾರತವೇ ಯುದ್ಧ ಮಾಡುವಂತಹ ಪರಿಸ್ಥಿತಿ ಬಂದ್ರೆ ನಾವು ನೀರಿಲ್ಲದೆ ಊಟ ಇಲ್ಲದೆ ಸಾಯುವ ಪರಿಸ್ಥಿತಿ ಇದೆಯಾ ಅಂತ ಗೊತ್ತಿಲ್ಲ. ಆ ರೀತಿಯ ನಮ್ಮ ಆಡಳಿತಗಳೆಲ್ಲ ಇದೆ. ಅದಕ್ಕೆ ನಾನು ಹೇಳೋದು, ಚೈನಾ ಏಕೆ ಅಭಿವೃದ್ಧಿ ಆಗಿದೆ ಅಂತ ಹೇಳಿದ್ರೆ ಅಲ್ಲಿ ಎಲ್ಲ ಕೆಲಸಕ್ಕೆ ತೊಡಗಿಸಿಕೊಳ್ಳುವಂತ ಕೆಲಸ ಮಾಡ್ತಾರೆ. ನಮ್ಮಲ್ಲಿ 20% 25% ಜನ ಮಾತ್ರ ಕೆಲಸ ಮಾಡುವಂತವ್ರು, ಬಾಕಿ ಎಲ್ಲ ಮನೆಯಲ್ಲಿ, ಅದರಲ್ಲೂ ಕೂಡ ಮಹಿಳೆಯರು 85% ಜನ ಮನೆಯಲ್ಲಿ ಕೂತ್ಕೊಳ್ಳುವರು. ನೀವು ಚೈನಾದಲ್ಲಿ ಆಗಿಲ್ಲ, ಬೆಳಿಗ್ಗೆ ಇಡ್ಲಿ ಚಟ್ನಿ ಪುಂಡಿ ಅಲ್ಲಿ ಅಡೆ ತಿಂಡಿ ತಿನ್ಲಿಕ್ಕಿಲ್ಲ. ಅಲ್ಲಿ ಬ್ರೆಡ್ ಗಿಡ್ ತಿಂದ್ರು, ಮಕ್ಕಳನ್ನು ಶಾಲೆ ಕಳಿಸಿದ್ರು, ಕೆಲಸಕ್ಕೆ ಹೋದ್ರು. ನಮ್ಮಲ್ಲಿ ಅಲ್ಲ, ಕಲ್ತವರು ಕೂಡ ಮನೆಯಲ್ಲೇ ಇರುದು. ಎಂತ ಮಾಡೋದು, ಮಕ್ಕಳನ್ನು ಬೆಳಿಗ್ಗೆ ಶಾಲೆ ಕಳಿಸುದು, ಗಂಡನಿಗೆ ಉಪ್ಪಿಟ್ಟು ಸಾಂಬಾರು ತಿಂಡಿ ಮಾಡಿ ಕೊಡೋದು, ಪುನಃ ಸಾಯಂಕಾಲ ಅಡಿಗೆ ಮಾಡೋದು, ಪುನಃ ಮನೆಯಲ್ಲಿ ಕೂತ್ಕೊಂಡು ನೀವೆಲ್ಲ ಬಿಟ್ಟು ಹೋಗಿ ಆ ಕೆಲಸಕ್ಕೆ ಹೋಗಿ ಅಂತ ಹೇಳುದಲ್ಲ. ನಮ್ಮಲ್ಲಿ ಕೂಡ ಬದಲಾವಣೆಗಳಾಗಬೇಕು. ಎಲ್ಲ ವಿದ್ಯಾವಂತರಿದ್ದಾರೆ ಈಗ, ನಮ್ಮ ಮಕ್ಕಳಿಗೂ ವಿದ್ಯಾಭ್ಯಾಸ ಕೊಡಬೇಕು. ನಾವು ಕೂಡ ಈಗ ಪಕ್ಕದಲ್ಲಿ ಮೆಡಿಕಲ್ ಕಾಲೇಜ್ ಬಂದ್ರೆ 3 ಶಿಫ್ಟಲ್ಲಿ ವರ್ಕ್ ಆಗಿದೆ, ಇಂಡಸ್ಟ್ರಿ ತರ. ಒಂದು 2 ವೀಲರ್ ತಗೊಂಡ್ರೆ ಮಹಿಳೆ ಒಂದು 6 ಗಂಟೆ ಕೆಲಸ ಮಾಡಿ ಬರೋದು. ಅಲ್ಲಿ 6 ಗಂಟೆ ಮಾತ್ರ ಕೆಲಸ ಮಾಡ್ಲಿಕ್ಕೆ, 6 ರಿಂದ 7 ಗಂಟೆ ಕೆಲಸ ಮಾಡಿ ಬರ್ಬೋದು 3 ಶಿಫ್ಟ್ ಅಲ್ಲಿ. ಈ ರೀತಿ ಚೈನಾ ಅಭಿವೃದ್ಧಿ ಆಗಿದೆ. ಮ್ಯಾನ್ ಪವರ್ ಅನ್ನು ಅಂದ್ರೆ ಮನುಷ್ಯನ ಶಕ್ತಿಯನ್ನು ಬಳಸಿಕೊಳ್ಳುವಂತ ಕೆಲಸ ಮಾಡಿದ್ದೇವೆ ನಾವು. ಕೆಲಸ ಬಳಸಿಕೊಳ್ಬೇಕಿದ್ರು ಅವಕಾಶಗಳಿಲ್ಲ. ಇಲ್ಲಿ ಎಲ್ಲಿಗೆ ಹೋಗುದು ಕೆಲಸಕ್ಕೆ, ಎಲ್ಲಿ ಕೆಲಸಗಳು ಸಿಗುವಂತ. ಅದಕ್ಕೆ ಇಲ್ಲಿ ಮೆಡಿಕಲ್ ಕಾಲೇಜು, ಅಲ್ಲಿ ಪಶುವೈದ್ಯಕೀಯ ಕಾಲೇಜು, ಮಹಾಲಿಂಗೇಶ್ವರ ದೇವಸ್ಥಾನ, ಮೆಡಿಕಲ್ ಕಾಲೇಜ್ ಬಂದ್ರೆ ನಿಮ್ಗೆ ಇದರ ಮೇಲೆ 2 ರೂಮ್ ಕಟ್ಟಿದ್ರೆ ಬರ್ತಾರೆ ಒಂದು 6 ಮಕ್ಕಳು. 2 ಇಲ್ಲೇ ಸ್ವಲ್ಪ ಊಟ ಕೊಟ್ಟು ಬಿಟ್ರೆ ತಿಂಗಳಿಗೆ ಒಂದು 20, 30, 40 ಸಾವಿರ ಉತ್ಪತ್ತಿ ಮಾಡಬಹುದು. ನೀರು ಬರುವುದಿಲ್ಲ ಅಂತ ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ರೆ ಡಂಪಿಂಗ್ ಯಾರ್ಡ್ ಈ ಕಡೆ ಬರ್ತದೆ, ಮೀನ್ ರೋಡಿಂದ ಈ ಕಡೆ. ಹಾ, ನೀರು ಬರುವುದಿಲ್ಲ ಅಂತ ಹೇಳಿ ಯಾರು ಕಂಪ್ಲೇಂಟ್ ಸುಮಾರು 1000 ಸರ್ತಿ ಜಗನ್ನಾಥ ರೈಕಲ್ ಮಲ್ತೇರು ಇಲ್ಲಿ ಅವರು ಮ್ಯಾನೇಜರ್ಗೆ ಏನೋ ಮಾಡಿದಾರಂತೆ ನಿಮ್ಮ ಜಲಸಿರಿ ಅವರಿಗೆ. ಇಮಿಡಿಯೇಟ್ ಅಟೆಂಡ್ ಮಾಡಿ, ಪೈಪ್ ಲೈನ್ ಆಗಿದ್ರೆ ಪೈಪ್ ಲೈನ್ ಮಾಡಿ ಕನೆಕ್ಷನ್ ಕೊಡ್ಬೇಕು ಅವರಿಗೆ. ಈಗ ನಾವು ಯಾವ್ದು ಹೊಸದು ಯಾವ್ದು ಮಾಡ್ತಾ ಇಲ್ಲ ಸರ್. ಈಗ ನಗರಸಭೆ ಟೆಂಡರ್ ಮಾಡ್ತಾ ಇದಾರೆ. ಅದು ಒಂದು 98 ಲಕ್ಷದ್ದು ಲಾಸ್ಟ್ ಟೈಮ್ ಅಂಜಾಗ ಆಗಿತ್ತು ಸರ್, ಅವನು ಮಾಡ್ಲಿಲ್ಲ, 35 ಬರ್ಲಿಲ್ಲ ಅಂತ ಹೇಳಿ ಅದು ರೀಟೆಂಡರ್ ಕರೆದ ಸರ್. ಈಗ ಅದರಲ್ಲಿ ಪೈಪ್ ಲೈನ್ ಮತ್ತೆ ಎಚ್ ಎಲ್ಲ ಇದೆ ಸರ್, ಅದರಲ್ಲಿ ನಿಖಿಲದ್ರಲ್ಲಿ ಇದೆಯಾ ಅದು? ಹಾ ಇದೆ ಸರ್. ಅಲ್ಲ, ಅದು ಆಗುವವರೆಗೆ ಇಲ್ಲದ್ರೆ ಅವರಿಗೆ ನೀರಿನ ವ್ಯವಸ್ಥೆ ಮಾಡಿಕೊಡಿ. ಅಲ್ಲ, ನೀರು ಇದೆ ಸರ್, ನೀರು ವ್ಯವಸ್ಥೆ ಇದೆ ಸರ್. ಈಗ ಅಲ್ಲಿ ಕನೆಕ್ಷನ್ ಯಾವುದು ಹೊಸದು ಯಾವ್ದು ನಾವು ಮಾಡೋದು ಯಾವ್ದಿಲ್ಲ ಸರ್. ಈಗ ಅಟೆಂಡ್ ಮಾಡಬೇಕು. ಇಲ್ಲಿ ಅವರು ನಿಮ್ಮ ನಂಬರ್ ಕೊಡ್ತೀನಿ, ಅವ್ರು ಫೋನ್ ಮಾಡ್ತಾರೆ, ಜಗನ್ನಾಥ ರೈ ಅಂತ. ಮಾದೇಶ್ ನಿಮ್ಮ ನಂಬರ್ ಇದೆ ನಿಮಗೆ ಮಾಡಿದ್ದಾರೆ ಅಂತ ಅವರು. ಬಂದು ಅಟೆಂಡ್ ಮಾಡಿ ಇಮಿಡಿಯೇಟ್ ಅದಕ್ಕೆ. 10-15 ವರ್ಷ ದುಃಖ ಇಂಚನೆ ನೆನೆ ಕುದಿಗೆ ಬೋಡ್ದು ನೆಂಕ್ಲ ಒಂಜಿ ನೆಕ್ಕಿಲದೊಂಜಿ ಜಗನ್ನಾಥ ರೈಕ್ಲು ನನ್ಪನಂಜಿ ಪೋಪನಂಜಿ ರೋಡು ಅಲ್ಪ ಒಂಜಿ ಜಸ್ಟ್ ಒಂಜಿ ಸಂಕ ಒಂಜಿ ಆಯರುಂಡು ಅವು ಆಂಡ ಒಂಜಿ 5 ನಿಮಿಷ ನೆಂಕ್ಲೆ ಜೈನರ ಗುರಿಗೆ ಎತ್ತೊಲಿ ಆಂಡ ಕೆಲವು ಕಿರಿಕಿರಿಟ್ಟು ಮತ ಅಂಚನೆ ಬಾಕಿ ಅದು ನೆಕ್ಕು ದುಂಬುದಕ್ಲೇ ಇರಲ್ಲ ಮಲ್ತುಜೇರು ಎಂಕ್ಲ ಓಟು ಮಾತ್ರ ಪಡೆ ಒಂದನ ಅಶೋಕ್ ಎಂಕ್ಲ ಅಂಚನೆ ಒಂಜಿ ಜನ ಬತ್ತದು ಎಂಕ್ಲ ಈತ್ ಮಾತ ವ್ಯವಸ್ಥೆ ಮಂತ ಕೊರೊಂದುಲ್ಲೆರು ಯಾನ್ ಪಕ್ಕ ಬಿಜೆಪಿ ಆಂಡ ಏನ ಅಶೋಕ್ ರೇಕ್ಲೆ ಬೋಡದ ದುಂಬು ಬಿಜೆಪಿ ಅಶೋಕ್ ರೇಕ್ಲೆ ಬೋಡದು ಯಾನ ಈಗ ನನ್ನ ಅಶೋಕ್ ರೇಕ್ಲೆಗೆ ಓಟ್ ಪಾಡೋಡು ಎನ್ನ ಒಂಜಿ ಮನಸ್ಥಿತಿ ಟುಳ್ಳೆಯನು ಅಂಚಾದಿ ಪ್ರಮುಲ್ ಗೌರ್ಮೆಂಟ್ ಜಾಗಲೆ ಎತ್ತಲ ಉಂಡು ಎನ್ನ ಎನ್ನ ಮಾತ ಪಂಪೇರು ಆಂಡ ಪಾಪದಕ್ಲೆಗೆ ಏತ ಸೈಟ್ ಬೋಂಡ್ಲ ಮುಲ್ಪ ನೆಕ್ಕೆಲಡು ಬನ್ನೂರು ನೆಕ್ಕೆಲಡು ಉಂಡು ಪೂರ ಎನ್ನ ಕುಮ್ಕಿ ನಂಡದಿ ಅಂಚನೆ ಉಂಡು ಏನ ಪಾಪದಕ್ಲಿತ್ತ ಎತ್ತಲ ಜಾಗೆ ಉಂಡು ನಮ್ಮ ಮುಲ್ಪ ಅಶೋಕ್ ರೇಕ್ಲೆ ಅಂಚನೆ ಜನಕ್ಕಳು ನನ್ನ ಬರೋಡು ಅಂಚನೆ ಜನ ನನ್ನ ಬರೆಯರ್ಲಿಜ್ಜಿ ಅಶೋಕ್ ರೇಕ್ಲೆ ಇನ್ನಕ್ಕೆ ದುಂಬು ಮಲಮಲ್ಲ ಪಿಲಿಕ್ಕುಳು ಬರೀತೀರು ದಾಳ ಮಲ್ತಿಜೀರು
ಎಂಕ್ಲೆಗೆ ಒಂದೇ ಫಸ್ಟ್ ಜನ ಇಲ್ಲು ಕಟ್ಟಿನಾಗ ಸುಧಾಕರ್ ಶೆಟ್ರು ನನ್ಪುನಂಜಿ ಜನ ಇತ್ತು ಆರು ನೀರ್ದ ಟ್ಯಾಪ್ ಪಬ್ಲಿಕ್ ಪಾಡ್ದು ಕೊರಿಯರು ಪಬ್ಲಿಕ್ ಟ್ಯಾಪ್ ಪಾಡ್ದು ಕೊರಿಯರು ಏನಂಜಿ ಪಾಪದ ಇಲ್ಲು ಕಟ್ಟಿ ಇಲ್ಲು ಕಟ್ಟಿನಾಗ ಮುನ್ಸಿಪಾಲ್ಟಿ ದಕ್ಲು ಬತ್ತೇರು ಪಿಕಾಸ್ ದೇತೊಂದು ಗರಿಪೇರ ಐನಾರು ಉಂತಾಯಿರು ಸುಧಾಕರ್ ಶೆಟ್ರು ಆರು ತೀರ್ಪೋಯಿರುತ್ತೆ ಅಂಡ ಎಂಕ್ ಹಕ್ಕು ಪತ್ರ ಕೊರ್ನ ಶಕುಂತಲ ಶೆಟ್ರು ಯಾನು ಬಿಜೆಪಿ ಅದಕ್ಕೋಸ್ಕರ ಎಂಕ್ಲ ಪೂರ ಮರತದ ನನ್ನ ಅಶೋಕ ರೈಕ್ಲ ನೋಟಿಗೆ ಬೆನ್ಪುಣ ಅಂದು ಉಳ್ಳ ಈತ ಪೂರ ಮಲ್ತದಿಲ್ಲ ಈತ ಸಮಯ ಬಿಜೆಪಿ ಎಂಕ್ಲ ಅಣ್ಣ ನನ್ನ ಅಶೋಕ ರೈಕ್ಲಿಗೆ ಓಟ್ ಪಾಟ ಅಂದುಲ್ಲ KR ಬಾಲಕೃಷ್ಣನ್ ಎಕ್ಕಿಲ್ಲ ಚಂದ್ರಶೇಖರ ಪಾಟಾಳಿ ಬನ್ನೋಡಿ ಎನ್ನ ಊರು ಎಂದ್ರಿ ಮೂಲು ಏನ ಇತ್ತತ್ತು ವಿನಯ್ ಕುಮಾರ್ ಸರ್ಕೇನ MLA ಆಪಣೆಗೆ ತುಂಬು ಏನು ಆರ್ನೊಟ್ಟಿಗೆ ಕಾಂಗ್ರೆಸ್ ಸೇರ್ನಾಯಿ ಜಯಂತ್ ರೈ ಮಾತ ಇತ್ತೀರಿ ಎನ್ನ ದೋಸ್ತಿ ಅಂಚ ಹಿಡ್ದು ಬುಕ್ಕು ವಿನಯ್ ಕುಮಾರ್ ಸರ್ಕೇನ ಅಭಿವೃದ್ಧಿ ತೂತಾಯನು ಹಿಡ್ದು ಬುಕ್ಕು ಎತ್ತೋ MLA ನಕ್ಲು ಬತ್ತೀರಿ DV ಸದಾನಂದ ಗೌಡ್ರು ಬತ್ತೀರಿ ಬುಕ್ಕರಿ ಶಕುಂತಲ ಶೆಟ್ರು ಬತ್ತೀರಿ ಸಂಜೀವ್ ಮಠಂದೂರು ಬತ್ತೀರಿ ಅಂಡ ಈ ನಮೂನೆದ ಕೆಲಸ ಮಲ್ಪುಣಂಚಿನ ಒಂಜಿ MLA ಏನು ಇನಿಮುಟ್ಟ ತೂತುಜಿ ಈ ರಾತ್ರಿ ಪಗಲು ಜನಕ್ಲೆಗ್ ಪೋಯಿನಲ್ಪ ಸಾರಿ ಜನನಾಯಕ ಪ್ರಯೋಜನ ಮಲ್ಪಣವು ಕೈಡಿದ ತುಟ್ಟು ಕೊರ್ಪಣವು ಪ್ರತಿ ಒಂದಿಲ್ಲ ಒಂಜಿ ಇಂಚಿನ ಒಂಜಿ ಕೆಲಸಗಾರನು ಏನು ತೂತುಜಿ ಇತ್ತನಾಟ ಬುಕ್ಕ ಇತ್ತ ಎಂಕ್ಲ ಬನ್ನೂರ್ಗೆ ಬತ್ತಿದ್ದೀರಿ ಈತು ಒಂಜಿ ಕೋಟಿ ಮುಟ್ಟ ದುಡ್ಡು ಎಂಕ್ಲೆಗೆ ಸ್ಯಾಂಕ್ಷನ್ ಮಾಡ್ತಿದ್ದೀರಿ ನನ್ನೆಲ್ಲ ಕೊರ್ಪೊಂದು ಹೊಣ್ತೀರಿ ಈತ ಪೂರ ಕೆಲಸ ಮಲ್ಪುಣರಿಗೆ ಆ ಮಾಲಿಂಗೇಶ್ವರಿ ಆ ಕುಂಟ್ಯಾನ ಸದಾಶಿವ ದೇವರು ಅವರಿಗೊಂಜಿ ಮಂತ್ರಿ ಮಲ್ಪುಣಂಚಿನ ಅವರಿಗೆ ಮಂತ್ರಿ ಆಪಣಂಚಿನ ಒಂಜಿ ಭಾಗ್ಯ ಕೊರಡು ಎಂಕ್ಲು ದೇವರ ನಟ್ಟೊಂಡೆ ಈಗಲ ಜೋಕುಲೆ ಕೆಲಸ ಪಡ್ಚಿ ಹಿಂದೂ ಪಡ್ಚಿ ಬಜಿ ಆ ಹಿಂದೂ ಈ ಹಿಂದೂ ಬಾದ ಇಂಕಲ ಬಗ್ಗೆ ಹಂಚಿನ ಮುಲ್ಪಾಡ್ದು ಅಮಲ ಕೊಡ್ದು ಬರ್ತಾನೆ ಆಗ್ಲಿ ಮಂಗೆ ಮಲ್ತಿದೆ ಜೀವನ ತೆಪ್ಪಿರುತ್ತೆ ಬುಕ್ಕಾಗ್ಲಿಕ್ಕೆ ಅಭಿವೃದ್ಧಿ ಹೋಗ್ಬೋದು ಊರ ಮಲ್ತು ಕೊರ್ಪ ಓಟು ಒಂಜಿ ಮಾಡೋಡು ಇಂಗ್ಲಿಗೆ ಅವಕ್ಕ ನಿಗ್ರ ಬುಕ್ಕ ಓಟದ ಸಮಯ ಫೀಲ್ಡ್ಗೆಲ್ಲ ಬರೋಡು ಮಾತಾಡಲ್ಲ 5 ದಿನ ಹಿಂಗೆ ಕೊಡೋದು ಕೆಲಸ ಅಲ್ಪ ಜಾಯಿಂಟ್ ಮಲ್ತು ಕೊಡ್ತೇನೆ ಕಾಂಕ್ರೀಟ್ಲ ಬರ್ದು ಕೊಡ್ತೇನೆ ನನಗೆ ಬೇಕಾಗಿ ಒಂದು 3 ದಿವಸ 3 ಮನೆಗೆ ಹೋಗಿ ನೀವು ಸಾಕು ಈ 10 ಮನೆಗೆ ಹೋಗಿ ನಿಮ್ಮ ಸಂಬಂಧವರ ಮನೆಗೆ ಅಶೋಕ್ ರೈಗೆ ಒಂದು ನಿಮ್ಮ ಓಟನ್ನು ಖಂಡಿತ ವೇಸ್ಟ್ ಮಾಡಲಿಕ್ಕೆ ಹೋಗೋದು ಬಿಡುವುದಿಲ್ಲ ನೀವು ಕೊಟ್ಟ ಮತಕ್ಕೆ ಓಟಿಗೆ ಯಾವತ್ತು ಬೆಲೆ ತರುವಂಥ ಕೆಲಸವನ್ನು ಮಾಡ್ತೇನೆ 3 ವರ್ಷದಲ್ಲಿ ನಿಮಗೆ ಪುತ್ತೂರು ಅಭಿವೃದ್ಧಿ ಆಗಿದೆ ಇಲ್ವಾ ಅಂತ ಹೇಳಿ ನೀವು ಆಗಿದೆಯಲ್ಲ ಸ್ವಲ್ಪ ಆದರೂ ಹಿಂದಿನಿಗೆ ಕಂಪೇರ್ ಮಾಡಿದ್ರೆ ಆಗಿದೆಯಲ್ಲ ಖಂಡಿತ ಮಾಡಿದು ಕೊಡ್ತೀವಿ 3 ವರ್ಷದಲ್ಲಿ 15 ವರ್ಷದ ಅಭಿವೃದ್ಧಿ ಆಗಿದೆ 3 ವರ್ಷದಲ್ಲಿ ದೇವಸ್ಥಾನದ ಹತ್ರ ಹೋಗಿ ಎಷ್ಟು ಇದೆ ಅದು ಹೇಗಾಗಿದೆ ನೋಡಿ ಯಾರು ಮಾಡಿದ್ರು ಯಾರು ಮಾಡಲಿಲ್ಲ ಇವರು ನಮಗೆ ಈಗ ಒಂದು 15 ವರ್ಷದಿಂದ ಶಾಸಕರು ಯಾರಂತ ಗೊತ್ತಾಗ್ಲಿಲ್ಲ ಇದಕ್ಕೆ ಗೊತ್ತಾಗಿದ ಇದಕ್ಕೆ ಗೊತ್ತಾದನ ಇಂಚಿನ ಕಷ್ಟವನ್ನು ಏರನ್ನ ಬರ್ತದೆ ಪರಿಹಾರ ಮಾಡ್ತಿದಾರ ಇಲ್ಲಿ ಪ್ರತಿಯೊಂದು ಜಿಲ್ಲೆಡೆಲ್ಲ ಪ್ರಾಪದಗಳನ್ನೆಡೆ ಬದ್ದು ಕಿಸೇರ್ದೆತ್ತು ದುಡ್ಡು ಕೊಡ್ದು ಕೊರ್ನಂಚಿನ ವ್ಯಕ್ತಿ ನಮ್ಮ ಒಂಜಿ ಪ್ರತಿನಿಧಿ ಬಂದ ಅಂಚಬೋಡು ಎನ್ನು ಎಪ್ಪಳ ಮರ ಕೊಡ್ತೀನಿ ಇದು ರಸ್ತೆಗಳಲ್ಲಿ ಪುತ್ತೂರಿನ ಮುತ್ತು ಅಶೋಕ್ ಕುಮಾರ್ ರೈ ಅವರಿಗೆ ಪುತ್ತೂರಿನ ಮುತ್ತು ಅಶೋಕ್ ಕುಮಾರ್ ರೈ ಅವರಿಗೆ ಪುತ್ತೂರಿನ ಮುತ್ತು ಅಶೋಕ್ ಕುಮಾರ್ ರೈ ಅವರಿಗೆ ಅಧ್ಯಕ್ಷರು ಎಲ್ಲ ವಿಚಾರಗಳನ್ನು ತಿಳಿಸಿದ್ದಾರೆ ಇದನ್ನು ಬಿಟ್ಟು ಯಾರಾದರೂ ಬಾಡಿಗೆ ಮನೆಯಲ್ಲಿದ್ದರೆ ಅವರಿಗೆ 3 ಸೆಂಟ್ಸ್ ಜಾಗವನ್ನು ಕೊಡ್ತೀವಿ ಮನೆ ಕಟ್ಟಲಿಕ್ಕೆ 2 ಲಕ್ಷ ರೂಪಾಯಿಯನ್ನು ಕೊಡ್ತೇವೆ ನಿಮ್ಮವರು ಎಂಕ್ಲ ಬನ್ನೂರು ಪಟ್ಟೆ ಸಂಪರ್ಕ ರಸ್ತೆಗ್ ಸುಮಾರು ವರ್ಷದಿಂಚಿ ಎಂಕ್ಲ ರೋಡ್ ನೆಡ್ಡೆ ಮಲ್ತು ಕೊರಡೊಂದು ಏತೆ ಸರ್ತಿ ಬೇಡಿಕೆ ದಿನ್ನಲ್ಲ ಈ ನೇಟ ಐಕ್ ಅವು ಆತಜಿ ಇನಿ ನಮ್ಮ ಪುತ್ತೂರ್ದ ಮಾನ್ಯ ಶಾಸಕರೈನಂಚಿನ ಅಶೋಕ ರೈ ಮೇರು ಬಾರಿ ಮುತುವರ್ಜಿಡ್ ಬತ್ತದ ಇನಿ ಎಂಕ್ಲೆಗ್ ಈ ರೋಡ್ದ ಒಂಜಿ ರೋಡ್ದ ಶಿಲಾನ್ಯಾಸ ತೆರಿನಿ ಅಂಚ ಬಾರಿ ಎಡ್ಡೆ ವೇಲೆ ಅಂತೀರು ಅಂಚನೆ ಎಂಕ್ಲ ಊರ್ಡ್ ಈತ್ನೇಟ ಆವನ್ನಂಚಿನ ಅಭಿವೃದ್ಧಿ ಮತ ಬೇರ್ನ ಕಾಲೋಡು ಮಸ್ತ್ ಆವೊಂದುಂಡು ಅಭಿವೃದ್ಧಿ ಆವೊಂದುಂಡು ಶಾಸಕರು ಆ ಶಾಸಕರ ಲೆಕ್ಕ ಏರ್ಲ ಗಿಡ ಊಟ ಮಾಡ್ತಿದ್ದೇವೆ ನಮ್ಮ ಅಶೋಕ ರೈ ಲೆಕ್ಕ ಕೆಲಸ ಇಂಥದ್ದು ಪುನಃ ಆರಣ ಒಂಜಿ ನಮ್ಮ ಒಂಜಿ ಕೆಲಸ ಅವಡೊಂದು ಕೊರಿ ಒಂಜಿ ಇಂದು ಕೊಡ್ತಾ ಮನವಿ ಮಲ್ತೇರ್ನ ಬಾರಿ ಅಡ್ಡಾನು ಆವೊಂದುಂಡು ನಮ್ಮ ಬೊಕ್ಕ ಬೇತೇನಾಟ್ಲ ಪಂಡೊಂದು ಉಳ್ಳ ನಮ್ಮ ಆ ವಿಷಯ ಈ 6 ಕೈ ಈತು ಮತ್ತೆ ಆತನ ನಿಕ್ಲೆಗ್ ಮತ್ತೆ ಪಂಡ ಬೇತೇನಾಟ್ಲೆಲ್ಲ ನಮ್ಮ ಪಂಡದು ಪಂಡೊಂದು ಉಳ್ಳ ನಮ್ಮ ಅಶೋಕ MLA ಹಿಡ್ದಕ್ಕ ಬರ ರೋಡ್ಗೆ ಬರ ಒಂದೊಂದು ಇಂಟರ್ಲಾಕ್ ಬರ ಒಂದೊಂದು ಎಂಕ್ಲ ಕೆಲವು ಮುನ್ಸಿಪಾಲಿಟಿ ಮತ್ತು ಪುನಃ ಕೆಲಸ ಒಂದಿದ್ದಾನೆ ಅಶೋಕ್ ಬೇರೆ ಮತ್ತು ಪಂಡದನಾಗ ಬತ್ತದ ಕೆಲಸ ಪನ್ನಗರ ಪರಪ ಕೆಲಸ ಒಂದಿತ್ತಾನೆ ಇಲ್ಲದ ಮತ್ತು ಕಟ್ಟನಾಯ್ತು ಮತ್ತು ಒಂದಿದ್ದಾನೆ ಬೇರೆ ಆಫೀಸ್ ಮತ್ತು ಪೋದಕ್ಕ ಕೆಲಸ ಮೂವ್ ಆಗ್ತಾನೆ ಕಂಚಿನ ಎಂಕ್ಲ ಇಲ್ಲದಲ್ಪ ಪೂರ ಪೋಪುನ ಕಾಳುದಾರಿ ಪೂರ ಉಂಡು ಐತೆ
ದುಂಬು ಪೂರ ಮುನ್ಸಿಪಾಲಿಟಿ ಮನವಿ ಕೊಡ್ತೆ ಅಂಕ್ಲ ಬೇರೆ ಬರ್ಪಣ ದುಂಬು ಅವಾಗ ಏರ್ಲೈನ್ ಕೆಲಸದಾರ ಮಲ್ತಿಜೇರಿ ಒಂಜಿ ಪೇಪರ್ಸ್ ಪೂರ ಸೈಡ್ ಬಂದಿತ್ತೇರಿ ಈ ಸತಿ ತಿಂಬರಿ ಈ ಸತಿ ಬತ್ತಾಗ ಇಲ್ಲ ಕೊರೋನಾ ಕೂಡಲೇ ಪೇಪರ್ಸ್ನ ಈಗ ಬೋರ್ಡ್ ಅಪ್ಲೈ ಮನ್ಪು ಮಾಡಿದ್ರೆ ಭರವಸೆ ಕೊಡ್ತೀರಿ ಬೊಕ್ಕ ಆತನ ಕೆಲ ಕೊರೋನಾ ಭರವಸೆ ಇಲ್ಲ ಪೂರ ಸರ್ ಅಶೋಕ್ ಸರ್ ಎಡ್ಡೆ ಉಪಕಾರ ಮಂತಾರ ಸರ್ ಎಂಗ್ಲೇಜ್ ಸಾದಿ ಮಾರ್ಗ ಬಾರಿ ಬಂಗ ಆಯ್ತದೆ ಮುಳ್ಳಿ ಪಾರೆ ಬದಿರ ಪರ ಸರ್ ಅಶೋಕ್ ಸರ್ ಇತ್ತನಟ್ಟು ಎಂಕ್ಲು ಮಾರ್ಗೊಂಜ ಅಂಟ ಸರ್ ಓಟ್ ಪಾಡ್ಬ ಸರ್ ಓಟ್ ಪಾಡ್ಬ ಸರ್ ಅಶೋಕ್ ಸರ್ಗೆ ಕಾಂಗ್ರೆಸ್ಗೆ ಪಾಡ್ಬ ಸರ್ ಮನೆ ಎದುರುಗಡೆ ಸಂಪರ್ಕ ರಸ್ತೆಗೆ 5 ಲಕ್ಷ ಇವತ್ತು ಶಿಲಾನ್ಯಾಸವನ್ನು ಮಾಡ್ತಾ ಇದ್ದೇವೆ. ಒಟ್ಟು ಬೆಕ್ಕಿಲದಲ್ಲಿದ್ದೇನೆ, ಬನ್ನೂರು. ಇಲ್ಲಿ 2 ಲೇನ್ ಇದೆ. ಒಂದು ಇಲೆಕ್ಟ್ರಿಕಲ್ ಲೈನು ಆ ಕಡೆ ಕೆಳಗಡೆ ಲೈನ್ನವರಿಗೆ ಇವರ ನಮ್ಮ ಮೋನಪ್ಪ ಸುವರ್ಣ ಅವರ ಜಾಗದ ಮೇಲೆ ಹೋಗಿದೆ. ಕೇಬಲ್ ಹ್ಯಾಂಗಿಂಗ್ ಆಗಿದೆ. ಅವರಿಗೆ ಆ ಕಡೆಯಿಂದ ಕೆಳಗಡೆ ಲೈನಿಂದ ಅವರಿಗೆ ಕೊಡುವ ಚಾನ್ಸಸ್ ಇದೆ. ಆ ಕಡೆಯಿಂದ ವ್ಯವಸ್ಥೆ ಇದೆ. ನಾಳೆ ಒಂದು ಇನ್ಸ್ಪೆಕ್ಷನ್ ಮಾಡಿ ಇದನ್ನು ಈ ಲೈನನ್ನು ತೆಗೆದುಬಿಟ್ಟು ಆ ಕಡೆಯಿಂದ ಕೆಳಗಡೆ ಇವರ ಜಾಗದಲ್ಲಿ ಹೋಗಿದೆ ಅಂತ ಅವ್ರದ್ದು ಒಂದು ವರ್ಗ ಜಾಗದಿಂದ ಆ ಕಡೆಯಿಂದ ಲೈನ್ ಇದ್ದರೆ ಆ ಕಡೆಯಿಂದ ಚಾರ್ಜ್ ಮಾಡಿ ಇದನ್ನೊಂದು ಡಿಸ್ಕನೆಕ್ಟ್ ಮಾಡಿ. ನಾಳೆ ಅವರ ನಿಮ್ಮ ನಂಬರ್ ಅವರಿಗೆ ಕೊಟ್ಟಿರ್ತೇನೆ. ನಾಳೆ ನಾಡಿದ್ರಲ್ಲಿ ಅದನ್ನು ನಾಳೆ ಆದಿತ್ಯವಾರ ಸೋಮವಾರ ಮಂಗಳವಾರ ಅದನ್ನು ನೋಡಿ ಅಟೆಂಡ್ ಮಾಡಿ. ನೋಡಲಿಕ್ಕಿಲ್ಲ, ನೋಡಿ ಮಾಡಬೇಕು. ಎಮ್ಮೆಲ್ಲೆ ಉಂಟಲ್ಲ ಅಶೋಕರ ಪಾತ್ರೆ ಓಡು ಇಂಚ ಪತ್ತಿನ ಮಾತ್ರ ಪಾತ್ರೆ ಜನ ಓಡುತ್ತೀರ ಮೂಲ ಏತ್ ಜನ ಜೊಕ್ಕಲು ಬಾಕಿದಾಗ್ಲು ಒಳ್ಳೆಯದು ಅಂದ ಬುಡೈತಿನ ಬುಕ್ಕ ಮದುವೆ ಅಂತ ಕೊಡ್ತಾರೆ. ಈ ಬಗ್ಗೆ ತಗೊಂಡ್ರಲ್ಲ ಮಗನು ಏನೇ ತಗೋಡು ಮಗ ನೀರು ತಗೋಡು ಎಂಕಿಂಚ ಕೂಡ್ನಾಗ ಬರೆಯರು ಏನಾದ್ರು ಇದಲ್ವ ಬರ್ಪಣೆ ಬತ್ತೋ ಇಂತಾರತ್ತ ಅಂಚ ಟೂದಿರಿ ಎಲ್ಲ ಇರ್ತೇನೆ ಪಾತ್ರ ಗಾಂಧಿ ತೀರ್ಗಿಲ್ಲ ಎಲ್ಲ ಮದ್ದಿಗೆ ನಾನೆಲ್ಲ ಎಡ್ಡಾದ್ರೆ ನಾನೆಲ್ಲ ಮಲ್ಲ ನೆನ್ನೆ ಮಂತ್ರಿ ಕಲ್ಪಲೆ ಎಡ್ಡಾಡು ಒಬ್ಬ MLA ಎಲ್ಲ ಇಲಾಖೆಯ ಯಾವುದ್ಯಾವ್ದು ಅಗತ್ಯ ಉಂಟು ಎಲ್ಲ ಇಲಾಖೆಯ ಕಾರ್ಯದರ್ಶಿ, ಎಡಿಷನಲ್ ಸೆಕ್ರೆಟರಿ ಎಲ್ಲರನ್ನು ಹೋಗಿ ಮಾತಾಡಿಸುವುದು, ಅಗತ್ಯ ಇರುವಂಥ ಕೆಲಸ ಕಾರ್ಯಗಳನ್ನು ಮಾಡೋದು. ಪುತ್ತೂರು ಮೆಡಿಕಲ್ ಕಾಲೇಜ್ ಎಲ್ಲಿ ತನಕ ಬಂತಂತ ನಮಗೆ ಗೊತ್ತುಂಟು. ಮೊನ್ನೆ ಸಂಡೇ ಹೋಗಿ ನೀವು ಆ ರೋಡು, ಅದಕ್ಕೆ ಕನೆಕ್ಷನ್ ರೋಡು ಎಲ್ಲ ಮಾಡುವಂಥ ಕೆಲಸ ಮಾಡಿದ್ದೀರಿ. ಆ ಮಾವಿನಕಾಯಿ, ಆ ಮಾವಿನ ಹಣ್ಣು ನಾವು ಎಷ್ಟೋ ತಿಂದಿದ್ದೇವೆ. ಆ ಮಾವಿನ ಹಣ್ಣು ನೀವು ಏಲ ಮಾಡೋದಾಗಿ ಮಾಡಿ ಆ ಸಣ್ಣ ಸಣ್ಣ ವಿಚಾರವನ್ನು ಸಹ ಅಷ್ಟು ಸ್ಪಷ್ಟವಾಗಿ ಗಮನ ಕೊಟ್ಟಿದ್ದೀರಿ. ಮತ್ತು ನಮ್ಮ ಏರಿಯಾಕ್ಕೆ ನಾ ಹೇಳಿದೆಲ್ಲ 20 ವರ್ಷ ಆಯಿತು. ಒಬ್ಬ MLA ಮೊದಲು ಬಂದ್ಯಾರೆ, ಅದೆಲ್ಲ ನಾವು ಕೇರ್ ಮಾಡೋದಿಲ್ಲ. ಬಟ್ ಒಬ್ಬ MLA ಜನ ಹತ್ತಿರ ನಿಂತ್ಕೊಂಡು ಅಷ್ಟು ನೀವೊಂದು ವಿಶೇಷವಾದಂಥ ಮುತುವರ್ಜಿ ವಹಿಸಿದ್ದೀರಿ. ಅದಕ್ಕೆ ನಮ್ಮ ಈ ನೀರ್ಪಾಜೆ ಗ್ರಾಮಸ್ಥರ ಪರವಾಗಿ ನಿಮಗೆ ತುಂಬ ಹೃದಯದ ಧನ್ಯವಾದ ಹೇಳ್ತೇವೆ. ಮತ್ತು ಇನ್ನೂ ಈ ನಿಮ್ಮ ಉಳಿದ ಟರ್ಮ್ನಲ್ಲಿ ಎಷ್ಟು ನಮ್ಮ ಏರಿಯಾಕ್ಕೆ ಹಣವನ್ನು ಕೊಡಲಿಕ್ಕೆ ಆಗ್ತದೆ ಅಷ್ಟನ್ನು ಕೊಟ್ಟು ಈ ಏರಿಯಾವನ್ನು ಚೆಂದ ಮಾಡಿ ಕೊಡಬೇಕು. ನೆಕ್ಸ್ಟ್ ಟರ್ಮಿಗಾಗುವ ನೀವು ಕೇಳೋದು ಬೇಡ, ನೀವು B.Pharm ತಗೊಂಡ್ರೆ ಆಯಿತು, ಉಳಿದದ್ದು ನಾವು ವ್ಯವಸ್ಥೆ ಮಾಡ್ತೇವೆ ಅಂತೇಳಿ ಹೇಳ್ಬೋದು. ಹಾಗೆ ಯುವಕರಿಗೆ ನೀವು ಹೇಳಬೇಕಂತ ಇಲ್ಲ, ಎಲ್ರಿಗೂ ವಿಷಯ ಗೊತ್ತುಂಟು. ಹಾಗೆ ಫ್ಯಾನ್ ಪೇಜ್ ಬೇಡ, ಫ್ಯಾನ್ ಪೇಜ್ ಇಲ್ಲಿ ಉಂಟು ಸರ್. ಇಲ್ಲಿ ಹೋದರೂ ಅವರಿದ್ದಾರೆ. ಪುತ್ತೂರಿನ ಅಭಿವೃದ್ಧಿ ಬಗ್ಗೆ ಮಾತಾಡ್ತಾ ಇದ್ದಾರೆ. ಪ್ರತಿಯೊಂದು ಇಲಾಖೆ ನಾನು ಯಾವಾಗಲೂ ನೋಡ್ತೇನೆ, ಪ್ರತಿಯೊಂದು ಇಲಾಖೆ ನಾನು ನಿಮ್ಮಲ್ಲಿ ಬರೋ, ಇಲ್ಲದ್ರೆ ನಾನು ದೊಡ್ಡಕ್ಕಾಗದೆ ಸರ್. ಯಾವಾಗ ವಿನಯ್ ಕುಮಾರ್ ಸೊರಕೆಯಿಂದ ಇಲ್ಲಿ ನೋಡಿ ಇಲ್ಲಿ ಗೊತ್ತಿಲ್ಲ ಅವರಿಗೆ. ಅವರು ಕಾಂಗ್ರೆಸ್ಸಿಂದ ಅವರಿಗೆ MLA ಅಲ್ಲ, ಅವರು ಇನ್ನೂ ಹೌದು ಅಶೋಕ್ ಅವರಿಂದ ಕಾಂಗ್ರೆಸ್ಸಿಗೆ ಇನ್ನೆಷ್ಟು ಬೆನಿಫಿಟ್ ಆಗ್ತದೆ ಅಂತ. ಹೌದು, ಅವರಿಗೊಂದು ನೆಕ್ಸ್ಟ್ ಒಂದು ಟರ್ಮ್ ಅಲ್ಲಿ ಅವರಿಗೆ ಒಂದು ಮಿನಿಸ್ಟರ್ ಆಗಿ ನೋಡ್ಬೇಕಂತ ಇವತ್ತು ನಾವು ನೋಡ್ತಾ ಇದ್ದೇವೆ. ಮೈಸೂರು ಕಂಬಳ ಅಂದರೆ ನೋಡಿ, ನಮಗೆ ಒಂದು ಗೌರವ, ಅದು ಪುತ್ತೂರಿಗೆ ಗೌರವ. ಅವರೊಂದು ಈಗ ಅವರಿಗೆ ನಮ್ಮ ಮುಖ್ಯಮಂತ್ರಿ CM ಅವರು ಕೊಟ್ಟಿದ್ದಾರೆ, ಆದರೆ ಆ ಗೌರವ ಸಿಕ್ಕಿದ್ದು ನಮಗೆ ಅಲ್ಲ ಸರ್, ಪುತ್ತೂರಿಗೆ. ಮತ್ತೆ ಅಲ್ಲ ಸರ್, ಆದ್ರೂ ನಮಗೆ ಪುತ್ತೂರಿಗೆ ಒಂದು ನಮ್ಮ MLA ಅವರಲ್ಲ ಹಾಗೆ.
ಮತ್ತೆ ಮಾಲಿಂಗೇಶ್ವರ ದೇವಸ್ಥಾನ ವಿಶೇಷವಾಗಿ ಭೋಜನ ವ್ಯವಸ್ಥೆ ಅದೇ ಅವರ MLA ಆದ ವರ್ಷ 2023ರಲ್ಲಿ. ಆಗ ಅವರ ಜೊತೆ ನಾವು ಮಾತಾಡಿದ್ದೇವೆ. ಆ ನಟರಾಜ ವೇದಿಕೆಯಲ್ಲಿ ಆ ಒಬ್ಬೊಬ್ಬರು ತಾಗಿಕೊಂಡು ಊಟ ಮಾಡ್ತಾ ಇದ್ವಿ. ಅದರ ನೆಕ್ಸ್ಟ್ ಅವರು ಹೇಳಿದ ಎಲ್ಲ ಮಾತಿಗೆ ಸಹಕಾರ ಕೊಟ್ಟು ಕರಸೇವೆಗೆಲ್ಲ ಮಾಡಿ ಆ ಒಂದು ಕೆರೆ ಹತ್ತಿರ ಊಟದ ವ್ಯವಸ್ಥೆಯನ್ನು ಅಚ್ಚುಕಟ್ಟಾಗಿ ಮಾಡಿ ನಾವು ನೆಮ್ಮದಿಯಲ್ಲಿ ಪ್ರತಿ ವರ್ಷದ ಜಾತ್ರಾ ಟೈಮಲ್ಲಿ ಊಟ ಮಾಡಿದ್ದೇವೆ. ಅದನ್ನು ನಾವು ಅವರಿಗೆ ಇದರ ಗೌರವ ಅದರ ಶ್ರೇಯಸ್ಸು ಎಲ್ಲ ಅವರಿಗೆ ಸಲ್ಲಬೇಕು, ಅವರ ಇಡೀ ವ್ಯವಸ್ಥಾಪನಾ ಸಮಿತಿಗೆ ಸಲ್ಲಬೇಕಂತ ಹೇಳ್ತೇವೆ. ಸೊ ಎಲ್ಲ ಗ್ರಾಮಸ್ಥರು ಊರಿನವರು ಬಂದು ಅಲ್ಲಿ ಊಟ ಮಾಡಿದ್ದಾರೆ. ಸೊ ದೇವರ ಸಪೋರ್ಟು ನಮ್ಮ ಸಪೋರ್ಟ್ ನಿಮಗೆ ಯಾವಾಗಲಿರ್ತದೆ ಅಂತ ನಾ ಈ ಮೂಲಕ ಹೇಳ್ತೇನೆ. ಅಲ್ಲ, ಪುತ್ತೂರು ದೇವಸ್ಥಾನದ ಬಗ್ಗೆ ಮಾತಾಡೋದಿದ್ರೆ ಇದುವರೆಗೆ ಅಂಥ ಕೆಲಸ ಯಾರಿಂದಲೂ ಆಗಲಿಲ್ಲ. ಯಾರಿಂದ ಆಗಿದೆ? ಅಲ್ಲ, ಯಾರಿಂದ ಆಗಿದೆ? 95ರಲ್ಲಿ ಕಾನ್ಸ್ಟೇಬಲ್ ಆಗಿ ಬಂದಿದ್ದಾರೆ. ಆಗ ಹಳೆ ಈಗ ಮೈಲಾಠಾಣೆ ಉಂಟಲ್ಲಿ. ಆವಾಗ ಉಳ್ಳಾಲ್ತಿ ಅಲ್ಲಿ ಬರುವಾಗ ನಮಗೆ ಹೆದರಿಕೆ ಆಗ್ತಿತ್ತು. ಆ ಶಿಥಿಲವಾದ ಬಿಲ್ಡಿಂಗ್, ಇಷ್ಟು ಸಾವಿರ ಗಟ್ಟಲೆ ಜನ ಹೋಗ್ತಾರೆ, ಏನಾದ್ರು ಹೆಚ್ಚು ಕಮ್ಮಿ ಆದರೆ ಅಲ್ಲಿ ತೋರಿಸಿದ್ರು ಪೊಲೀಸ್ ಇಲಾಖೆ ಫಸ್ಟಿಗೆ. ಆವಾಗ ನಮಗೆ ಭಾರಿ ಒಂದು ಹೆದರಿಕೆ ಆಗ್ತದೆ, ದೇವರೇ ಒಂದು ಒಳ್ಳೆ ರೀತಿಯಿಂದ ಕಾರ್ಯಕ್ರಮ ಮುಗಿಲಿ. ಈಗ ಅದರ ಪ್ಲೇಸನ್ನು ನೋಡುವಾಗ ನಿಜವಾಗಿ ನಾನು ಹೇಳ್ತೇನೆ, ನಿಮಗೆ ಮತ್ತು ಪಂಚಗುಡಿ ಈಶ್ವರ ಭಟ್ ನಮ್ಮ ಭಾರಿ ಹಳೆ ಫ್ರೆಂಡ್, ಅವರಿಗೆ ದೇವರು ಮಾಲಿಂಗೇಶ್ವರ ನಿಮಗೆ ಒಲ್ದಿದ್ದಾನೆ ಅಂತ ಹೇಳ್ತೇನೆ ನಾನು. ನಿಜವಾಗಿ ಯಾಕಂದರೆ ಆ ಕೆಲಸವನ್ನು ಇಷ್ಟವರೆಗೆ ಯಾರು ಮಾಡಿದ್ದಿಲ್ಲ, ಇನ್ನು ಅದಕ್ಕೆ ಕೈ ಹಾಕುವವರು ಇರಲಿಲ್ಲ. ಅದು ಮಾಡಿದ್ರಲ್ಲ. ಅದು ಮಾತ್ರ ಅಲ್ಲ, ಪುತ್ತೂರು ಮಾಲಿಂಗೇಶ್ವರ ಇದುವರೆಗೆ ಯಾಕೆ ಅಭಿವೃದ್ಧಿ ಆಗಲಿಲ್ಲ ಸರ್? ಅವರ ಟರ್ಮಲ್ಲೇ ನೋಡಿ ಏನೆಲ್ಲ ಆಯಿತು, ಎಷ್ಟೊಂದು ಚಂದ ಆಯಿತು. ವಿಶಾಲವಾದ ಪ್ರದೇಶ, ಎದುರುಗಡೆ ಎಲ್ಲವೂ ಪ್ರತಿಯೊಂದು ಅದು ಇದು ಅಂತ ಹೇಳಲಿಕ್ಕಿಲ್ಲ. ಮತ್ತು ಅವರು ಪ್ರತಿ ಕಡೆ ಅವರು ಆ ಮಾಲಿಂಗೇಶ್ವರ ಅಂತ ಅವರು ಹೇಳುವಾಗ ನನಗೆ ಹೊಟ್ಟೆ ತುಂಬಿ ಬರ್ತದೆ ನಿಮ್ಮ ಬಾಯಿಯಿಂದ ಬರುವಾಗ. ಯಾಕಂದರೆ ಆ ಒಂದು ಜಾತ್ರೆ ಟೈಮಲ್ಲಿ ಆಗಲಿ ಈಗ ನಿತ್ಯಕ್ಕಾಗಲಿ ನಾನು ಹೋದಾಗ ಅಷ್ಟು ಸರಿ ಕರೆಕ್ಟಾಗಿ ನನಗೆ ಕಷ್ಟ ಆಗ್ತಿತ್ತು ಊಟ ಮಾಡಲಿಕ್ಕೆ. ಈಗ ಮೊನ್ನೆ ಎರಡು ಸಲ 3 ಸಲ ಚಂದ ಮಾಡಿ ಊಟ ಮಾಡಿದ್ದೇನೆ. 1-2 ಸಲ ಬೆಳಿಗ್ಗೆಯೂ ಟಿಫಿನ್ ಮಾಡಿದ್ದೇನೆ. ಹಾಗೆ ಖುಷಿ ಆಗ್ತದೆ ನನಗೆ. ಹುಲ್ಲಿಗಿಂತ ಎಲ್ಲ ವ್ಯವಸ್ಥೆ ಇದೆ. ಹಾಂ, ವ್ಯವಸ್ಥೆ ನಾವು ಮಾತಾಡ್ಕೊಳ್ತೇವೆ. ನಾವು ಇಲ್ಲಿ ಹೇಳಬೇಕಾಗಿಲ್ಲ, ನಾವು ಮನೆಯಲ್ಲಿ ಮಾತಾಡ್ಕೊಳ್ತೇವೆ. ಕರೆಕ್ಟ್ ಆಗಿದೆ. ಮುಖಸ್ತುತಿ ಅಲ್ಲ ಅಂತ ಈಗ ಅವರು ಕಾಂಗ್ರೆಸ್ ಬಿಜೆಪಿ ನಾವು ಅವರ ಪರ್ಸನಾಲಿಟಿ, ಅವರ ಇದಕ್ಕೆ ನಾವು ಅವರ ಕಾರ್ಯ ಇದು ಕೆಲಸ ಮುಖ್ಯ. ಅವರಂತ ಡೇರಿಂಗ್ MLA ಇನ್ನು ಬರ್ಲಿಕ್ಕೂ ಸಹ ಇಲ್ಲ. ಅವರಂತ ಡೇರಿಂಗ್ MLA ಬರ್ಲಿಕ್ಕಿಲ್ಲ. ಎಷ್ಟೋ ಯುವಕರಿಗೆ ಅವರೊಂದು ಮೊನ್ನೆ ಪೊಲೀಸ್ ನೇಮಕಾತಿ ಇದು ಬಂದಿದೆ. ನಾನೊಂದು ಸೋಷಿಯಲ್ ಮೀಡಿಯಾದಲ್ಲಿ ಅವರ ವಿಡಿಯೋವನ್ನು ನೋಡಿದೆ. ಅವರ ಟ್ರಸ್ಟ್ ವತಿಯಿಂದ 3 ದಿವಸದ ಕಾರ್ಯಾಗಾರ ಮತ್ತು ಎಲ್ಲ ಊಟ ಉಪಚಾರ ವ್ಯವಸ್ಥೆ ಫ್ರೀ ಅಂತ ಮಾಡಿದ್ದಾರೆ. ಅವರ ಫ್ಯಾನ್ ಪೇಜನ್ನು ನಾನು ಫಾಲೋ ಮಾಡೋದಿಲ್ಲ, ಬಟ್ ಅವರನ್ನು ಫಾಲೋ ಮಾಡ್ತಾ ಇದ್ದೇನೆ. ಅವರ ಪ್ರತಿಯೊಂದು ಇಂಚಿಂಚು ವಿಷಯ ಅವರು ಎಂತೆಲ್ಲ ಮಾಡ್ತಾ ಇದ್ದಾರೆ, ಅವರು ನೆಕ್ಸ್ಟ್ ಏನೆಲ್ಲ ಮಾಡ್ಬೋದು, ಮತ್ತು ಯುವಕರಿಗೆ ಸ್ಫೂರ್ತಿ ಇದಂತೂ ನಾನು ಉತ್ಪ್ರೇಕ್ಷೆಯಲ್ಲಿ ಅಲ್ಲ, ನಮ್ಮ ಫ್ರೆಂಡ್ ಸರ್ಕಲಲ್ಲಿ ಅವರನ್ನು ರೋಲ್ ಮಾಡೆಲ್ ಆಗಿ ತಗೊಂಡವರು ಎಷ್ಟೋ ಜನ ಇದ್ದಾರೆ. ಸೊ ಅಂತ ಎಲ್ಲ ಕೆಲಸದಲ್ಲಿ ಡೇರಿಂಗ್ ಆಗಿ ಮುನ್ನುಗ್ಗಬೇಕಂತೇಳಿ ಅವರು ಹೇಳ್ತಾರೆ. ಮತ್ತು ವಿದ್ಯಾರ್ಥಿಗಳಿಗಿರ್ಬೋದು ಎಲ್ಲ ವಿಷಯದಲ್ಲಿ ಪುತ್ತೂರನ್ನು ಅಭಿವೃದ್ಧಿ ಬಿಟ್ಟು ಬೇರೆ ಅವರು ಎಂತ ಸಹ ಮಾತಾಡ್ತಿಲ್ಲ. ರಾಜಕೀಯ ಎದಿರೇಟಿಲ್ಲ, ಯಾವುದು ಕೂಡ ಸಮಾನವಾಗಿ ಎಲ್ಲ ನೋಡ್ತದೆ. ಈಗ ಮತ್ತೆ ಇದು ಮೆಚ್ಚಬೇಕಾದ್ರೆ ಸಾಲು ಮರಗಳು ಉಂಟಲ್ಲ, ನಾನು ಅದು ದಿನ ತುಂಬಾ ಖುಷಿ ಆಗ್ತದೆ. ಅಲ್ಲಿಂದ ದಿನ ಆ ಕಡೆ ಈ ಕಡೆ ಹೋಗಿ ನೋಡ್ತೇನೆ. ನೆಲ್ಲಿ, ನೇರಳೆ, ಜಂಬನೇರಳೆ, ಕಾಡು ಪುನರ್ಪುಳಿ ಎಲ್ಲ ಅದಕ್ಕೆ ನೀರಿನ ವ್ಯವಸ್ಥೆ ಫಾರೆಸ್ಟ್ ಅಧಿಕಾರಿಗಳು ಕಾರಲ್ಲಿ ಬಂದು ಅದಕ್ಕೆ ಕ್ಯಾನ್ ಅಲ್ಲಿ ರೀಫಿಲ್ ಮಾಡುವಂತ ಇದನ್ನು ಕೂಡ ನಾವು ಕಂಡಿದ್ದೇವೆ. ಮೊದಲು ಈ ಕೆಲಸ ಆಗ್ತಿಲ್ಲ. ನಡು ತೋಳ್ಪ ಅಂತ ಹೇಳಿ ಒಂದು ನೆಟ್ಟು ಹೋಗ್ತಾ ಇದ್ರು, ಬದುಕಿದ್ರೆ ಅದು ಬದುಕಿತ್ತು. ಈಗ ಹಾಗಲ್ಲ, ಅದರ ರೀಫಿಲ್ ಮಾಡುವಂತ ಈಗ ಅದಕ್ಕೆ ಒಂದು ಕ್ಯಾನ್ ಇಟ್ಟಿದೆ, ಮತ್ತೆ ಅದು ರೀಫಿಲ್ ಕೂಡ ನನಗೆ ಮೊನ್ನೆ ನೋಡಿ ಭಾರಿ ಖುಷಿ ಆಯ್ತು ನೋಡಿ. ಅದು ಸ್ವಲ್ಪ ಸ್ಪ್ರೇ ಆಗ್ತಾ ಇರ್ತದೆ. ವಾರಕ್ಕೆ ಒಂದು 4 ದಿವಸ ಈ ನಮಗೆ ಈ ಕ್ಷೇತ್ರಕ್ಕೆ ಕೊಟ್ಟಿದ್ದಾರೆ. ಬೇರೆ ಬೇರೆ ಪುತ್ತೂರಿನಲ್ಲಿ ಮೆಡಿಕಲ್ ಕಾಲೇಜು, ಇನ್ನು RTO ಟ್ರ್ಯಾಕ್ ಮತ್ತು ರಸ್ತೆಗಳ ಅಭಿವೃದ್ಧಿ. ನಮ್ಮ ಅಲ್ಪೆ ರೋಡ್ ಇದ್ದಲ್ಲ, ಎಲ್ಲ ಓಟು ಕೇಳಿಕೊಂಡು ಬಂದ BJP ಇರ್ಬೋದು, ಯಾವುದೇ ಪಕ್ಷ ಇರ್ಬೋದು, ಇನ್ನೊಬ್ಬರ ಮುಖವಾಡನ್ನು ಇಟ್ಕೊಂಡು ನೀವು ಮೋದಿಗೆ ಓಟ್ ಹಾಕಿ ಮೋದಿಗೆ ಯಾವಾಗ ಓಟ್ ಹಾಕಬೇಕು, ಯಾರಿಗೆ ಹಾಕಬೇಕು ನಮಗೆ ಗೊತ್ತುಂಟು. ಬಟ್ ಪುತ್ತೂರಿನ ವಿಷಯಕ್ಕೆ ಎಸ್ಪೆಷಲಿ ಬಂದಾಗ ಯಾವ ವ್ಯಕ್ತಿ ಕೆಲಸ ಮಾಡ್ತಾರೆ ಆ ಕೆಲಸ ಮಾಡಿದ ವ್ಯಕ್ತಿಗೆ ಹಾಕೋದು. ಅದು ಯಾರು ಚೇಂಜ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಿಂದೆಂಥದ್ದು ಚೇಂಜ್ ಆಗಿರ್ಬೋದು, ಮುಂದೆ ಬದಲಾವಣೆ ಹೇಗೆ ಈಗ ಪುತ್ತೂರಿಗೆ ಅವರು ಬಂದಾಗಿದೆ, ಬದಲಾವಣೆ ಖಂಡಿತ ಮಾಡೇ ಮಾಡ್ತೇವೆ. ಅದಕ್ಕೆ ಎಲ್ಲರ ಸಹಕಾರವನ್ನು ಸಹ ಕೋರ್ತೇವೆ, ಬದಲಾವಣೆ ಆಗ್ತದೆ.
ಮಂತ್ರಿ ಸಾಹೇಬ್ರು